ವಾಸ ಮಾಡುವ ನಮ್ಮ ಪ್ರತಿ ಪರಿಶುದ್ಧನು ಪರಲೋಕ ತಂದೆ, ನಿಮ್ಮ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗದಪ್ಪ ತಂದೆ. ತಂದೆ, ನಮ್ಮನ್ನು ಇದುವರೆಗೆ ಕಾಯ್ದು ಕಾಪಾಡಿ ಒಂದು ಜೀವಿತರ ಸಂಖ್ಯೆಯಲ್ಲಿಟ್ಟು ತಂದೆ ನಮ್ಮನ್ನು ನೆನೆಸಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ತಂದೆ ಆದದೇ ಸಂಜೆ ವೇಳೆಯಲ್ಲಿ ಒಂದು ಚಿಕ್ಕ ಗುಂಪಾಗಿ ಕೂಡಿಸಿ ನಿಮ್ಮ ಪಾದ ಸನ್ನಿಧಿಯಲ್ಲಿ ತಂದೆ ನಿಮ್ಮ ದಾಸರ ಮುಖಾಂತರವಾಗಿ ತಂದೆ ದೇವ ದರ್ಶನದ ಗುಳಾರ್ಥವನ್ನು ತಂದೆ ತಿಳಿಸಿದ್ದಕ್ಕಾಗಿ ಧನ್ಯವಾದ ತಂದೆ. ತಂದೆ, ನಾವು ಇನ್ನು ಯಾವ ಸೋದರ ಬಂದಿಲ್ಲ ತಂದೆ, ಅವ್ರಿಗೆ ಸಹ ತಂದೆ ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ಸಹಾಯ ಮಾಡು ತಂದೆ. ನಿನ್ನ ವಾಕ್ಯವನ್ನು ತಿಳಿಸುವಂಥ ಸೋದರಿಗೋಸ್ಕರ ಸಹ ಬೇಡ್ಕೊಂತೇನೆ ತಂದೆ. ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮೆಲ್ಲರಿಗೂ ನಿನ್ನ ವಾಕ್ಯವನ್ನು ಹೇಳುವ ಹಾಗೆ ತಂದೆ ಅವ್ರಿಗೆ ಸಹ ಸಹಾಯ ಮಾಡು ತಂದೆ. ಆ ವಾಕ್ಯವನ್ನು ಕೇಳಿ ತಾವು ತಂದೆ ನಾವು ಅದನ್ನು ಅರ್ಥಕೊಂಡು ನಮ್ಮ ಜೀವನದಲ್ಲಿ ನಮ್ಮ ಓಟ ನಾವು ಓಡಿ ಮುಗಿಸುವ ಹಾಗೆ ತಂದೆ ನಮಗೆ ಕೃಪೆ ಕೊಟ್ಟು ನಡೆಸು ತಂದೆ. ಆದಿಯಿಂದ ಅಂತ್ಯದವರೆಗೂ ಈ ಕೂಟದಲ್ಲಿ ಜನತೆ ಇದ್ದು ಈ ಕೂಟವನ್ನು ಸಹ ನಡೆಸಿಕೊಡು. ಇದುವರೆಗೆ ನನ್ನ ಪ್ರಾರ್ಥನೆ ಕೇಳೋದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನು ನಮ್ಮ ರಾಜಾದಿರಾಜನ ಯೇಸು ಕ್ರಿಸ್ತ ನಾಮದಲ್ಲಿ ಬಿಡುತ್ತೇನೆ ತಂದೆ, ಆಮೇನ್. ಥ್ಯಾಂಕ್ ಯು ಬ್ರದರ್. ಮೊದಲು ತಂದೆಯ ದೇವರಿಗೂ ಅವ್ರ ಮಗನಾದ ಕ್ರಿಸ್ತನು ಕೂಡ ಈ ಒಂದು ವೇಳೆಯಲ್ಲಿ ಕೃತಜ್ಞತೆಯನ್ನು ಹೇಳಿಕೊಂಡು, ಸಹೋದರ ಸಹೋದರಿಯರೇ, ಈ ಒಂದು ಸಮಯಕ್ಕಾಗಿ ಕೂಡ ದೇವರು ಮತ್ತೊಂದು ಬಾರಿ ಇನ್ನೊಂದು ದಿನ ಕೊಟ್ಟು ನಮಗೆ ಅವರ ವಾಕ್ಯವನ್ನು ಧ್ಯಾನ ಮಾಡ್ಲಿಕ್ಕೆ ದೇವರು ಕೊಟ್ಟಿರುವ ಈ ಒಂದು ವಾಕ್ಯಕ್ಕಾಗಿ ಕೂಡ ಕೃತಜ್ಞತೆ ಹೇಳಿಕೊಂಡು, ಇವತ್ತಿಗೆ ನಾವು ದೇವದರ್ಶನ ಗುಡಾರವನ್ನು ಕಂಟಿನ್ಯೂ ಮಾಡ್ತಾ ಇದ್ದೀರಿ. ಸಹೋದರ ಸಹೋದರಿಯರೇ, ಈ ಒಂದು ಪಾಠದಲ್ಲಿ ಮುಖ್ಯವಾಗಿ ನಾವು ಹೋದ್ ವಾರ ನೋಡಿದಂತ ಒಂದು ಪಾಠ ಏನಂತ ಕೇಳಿದ್ರೆ, ನಮ್ಗೆಲ್ಲ ಗೊತ್ತಿದ್ದಂಗೆ ಏನ್ರಿ, ಅಂಗಳದಲ್ಲಿರುವ ಆ ಒಂದು ಇದ್ದಿದ್ದಂತ ಅಲ್ಲಿ ಆ ಕಂಬಗಳು ಇತ್ತು. ಆ ಕಂಬಗಳು ಎಲ್ಲ ಬಂದು ಆ ಜಾಳಿ ಮರದಲ್ಲಿ ಇದ್ದಿತ್ತು ಅಂತ ನೋಡಿದೀವಿ. ಆಮೇಲೆ ಅದರ ಒಂದು ಕಳುಗಳು ನೋಡಿ, ಯಾವ ಕಳುಗಳ ಮೇಲೆ ನಿಂತಿತ್ತು ಅಂತ ಹೇಳಿದ್ರೆ ಅದು ತಾಮ್ರದ ಕಲ್ಲುಗಳ ಮೇಲೆ ಅದು ನಿಂತಿತ್ತು. ಆಮೇಲೆ ಅದರ ಕೊಕ್ಕಿಗಳು ಮತ್ತೆ ಆ ಮೊಳೆಗಳು ಎಲ್ಲ ಇದ್ದಿದ್ದಂತೆ ನೋಡ್ತೀವಿ. ಬೆಳ್ಳಿಗಳಲ್ಲಿ ಅದನ್ನ ಮಾಡಿ ಅದನ್ನ ಹಗ್ಗದಲ್ಲಿ ಕಟ್ಟಿ ಆ ಬೆಳ್ಳಿಯ ಮೊಳೆದಲ್ಲಿ ಕೂಡ ಅವರು ಕಟ್ಟಿದಿರು, ಅದೆಲ್ಲ ಕಟ್ಟಿದ್ರು ಅಂತ ಕೂಡ ನಾವು ನೋಡ್ತೀವಿ. ಸಹೋದರ ಸಹೋದರಿಯರೇ, ಇದೆಲ್ಲ ನೋಡುತ್ತಾ ನಾವು ಒಂದೊಂದು ಕೂಡ ಅದನ್ನ ಅರ್ಥವೂ ಕೂಡ ನಾವು ನೋಡಿದ್ದೀವಿ. ಏನಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ಅದೇನಂತ ಅಂತ ಹೇಳಿದ್ರೆ, ಈಗ ಆ ಜಾಲಿ ಮರ ಅಂತ ಹೇಳುವಾಗ ಅದು ಯಾರನ್ನ ಸೂಚಿಸ್ತದೆ ಅಂತ ಹೇಳುವಾಗ ನಾವು ಪ್ರಶ್ನೆ ಕೇಳೋ ಇದರಲ್ಲಿ ಇದಿಲ್ಲ. ಇವಾಗ ನಾನೇ ಹೇಳ್ಬಿಡ್ತೀನಿ ಕೆಲವು ವಿಷಯಗಳೆಲ್ಲ ನೀವು ತಿಳ್ಕೊಂಡ್ರಿ, ಅದನ್ನ ಜ್ಞಾಪಕವಾಗಿ ಇಟ್ಕೊಳ್ರಿ. ಯಾಕಂದ್ರೆ ಈ ಅಂಗಳವು ಮುಖ್ಯವಾಗಿ ಯಾರನ್ನ ಸೂಚಿಸ್ತದೆ ಅದನ್ನ ಸ್ಟಾರ್ಟ್ ಮಾಡಿ ಒಳಗೆ ಹೋಗೋಣ ರೀ. ಅದನ್ನ ಅಂಗಳವು ಮೊದಲು ಯಾರನ್ನ ಸೂಚಿಸ್ತದೆ ಅಂತ ಹೇಳಿದ್ರೆ, ಅದು ಸತ್ಯವಾಕ್ಯವನ್ನ ಕೇಳಿ ಅವರು ನೀತಿವಂತರಾಗಿ ಆದಾಮನಿಂದ ಅದನ್ನ ಅರ್ಥ ಮಾಡಿಕೊಂಡು ಇದೇ ನೀತಿ ಅಂತ ತಿಳಿದುಕೊಂಡು ಕ್ರಿಸ್ತನ ಮಾರ್ಗದಲ್ಲಿ ನಡೆಯಕ್ಕೆ ಯಾರು ಮುಂದೆ ಬರ್ತಾರೋ ಅವರು ಆ ಈ ಒಂದು ಅಂಗಳದಲ್ಲಿ ಇರ್ತಾರೆ. ಅವ್ರು ಎಂತ ಒಂದು ಗುಣಲಕ್ಷಣದಲ್ಲಿ ಇರ್ತಾರೆ, ಹೆಂಗಿರ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ಇದ್ದಂತಹ ಒಂದು ಆ ನಾರೆ ಬಟ್ಟೆಯಲ್ಲಿ ಮಾಡಿದಂತ ಆ ಒಂದು ಗೋಡೆ ಅದನ್ನ ನಮ್ಮ ಸೂಚನೆವಾಗಿದೆ. ಆ ಗೋಡೆದಲ್ಲಿ ನಾರೆ ಬಟ್ಟೆಯಲ್ಲಿ ಮಾಡಿರುವ ಆ ಬಟ್ಟೆ ಏನು ಅಂತ ಕೇಳಿದ್ರೆ ಕ್ರಿಸ್ತನ ನೀತಿ. ನಮ್ಮ ನೀತಿ ಅಲ್ಲ, ಅದು ಕ್ರಿಸ್ತನ ನೀತಿಯಿಂದ ಅದು ನಮ್ಮನ್ನ ಏನಾಗಿದೆ ಅಂತ ಕೇಳಿದ್ರೆ ನಮ್ಮ ಸುತ್ತಲೂ ನಮ್ಮನ್ನ ಸುತ್ತುಕೊಂಡಿದೆ ಅಂತ ಒಂದು ಅದನ್ನ ಅರ್ಥ ಮಾಡ್ಕೊಳ್ರಿ. ನೆಕ್ಸ್ಟ್ ಆ ಜಾಲಿ ಮರ ಏನಪ್ಪಾ ಅಂತ ಕೇಳಿದ್ರೆ, ಜಾಲಿ ಮರ ಅನ್ನೋದು ನಮ್ಮ ಮುಂಚೆನೆ ನೋಡಿದೀವಿ. ಅದು ಯಾರು ಅಂತ ಕೇಳಿದ್ರೆ ನೀತಿವಂತರಾಗಿ ಬಂದಿರುವರು ನಾವು. ಆದ್ರೆ ನಾವು ಪರಿಪೂರ್ಣ ಮನುಷ್ಯನ ಅಲ್ಲ. ಆದ್ರೆ ಯಾವ್ದ್ರ ಮೇಲೆ ನಿಂತಿದೀವಿ ಅಂತ ಹೇಳಿದ್ರೆ ನೋಡ್ರಿ, ಅದಕ್ಕೆ ನಮ್ಮನ್ನ ಕರೆಸಿ ಕ್ರಿಸ್ತನ ಒಂದು ಕರುವಿಡಿಕೆ ಮುಖಾಂತರ ಅವರ ಒಂದು ನೀತಿಯ ಮುಖಾಂತರ ನಾವು ಯಾವ ಒಂದು ಮಟ್ಟಿಗೆ ಬಂದಿದೀವಿ ಅಂತ ಕೇಳಿದ್ರೆ ಮನುಷ್ಯನ ಮನುಷ್ಯನ ಒಂದು ಸ್ಥಿತಿಗೆ ಬಂದಿದೀವಿ ಹೊತ್ತು ಪರಿಪೂರ್ಣ ಮನುಷ್ಯ ಇನ್ನ ಆಗ್ಲಿಲ್ಲ. ಹಾಗಿದ್ರೆ ಆ ಒಂದು ಕಂಬಗಳು ಯಾವ್ದ ಮೇಲೆ ನಿಂತಿದೆ ಅಂತ ಕೇಳಿದ್ರೆ ಆ ತಾಮ್ರದ ಕಲ್ಲುಗಳ ಮೇಲೆ ನಿಂತಿರೋದು ಕೂಡ ನೋಡ್ತೀವಿ. ಅದೇ ತರ ಅದರಲ್ಲಿ ಹಗ್ಗಗಳು ಇತ್ತು. ಈ ಹಗ್ಗಗಳನ್ನು ಒಂದಕ್ಕೊಂದು ಏನಾಯ್ತು ಅಂತ ಕೇಳಿದ್ರೆ ಕನೆಕ್ಟಿವಿಟಿ ಆಗಿದ್ದು ಒಂದಕ್ಕೊಂದು ಹಿಡ್ಕೊಂಡು ಅದು ಏನಾಗಿತ್ತು, ಯಾವ ಗಾಲಿಗಳು ಬಂದ್ರು ಕೂಡ ಅದು ಬಿಳಿದೀರ ಅದನ್ನ ಹಿಡ್ಕೊಂಡಿದ್ದಕ್ಕೂ ಮುಖ್ಯವಾದ ಕಾರಣ ನಾನು ಹೇಳಿದೆ. ಆ ಹಗ್ಗವು ಏನಪ್ಪಾ ಅಂತ ಹೇಳಿದ್ರೆ ಅದು ಸತ್ಯ ಮತ್ತೆ ನಮ್ಮ ಸಹೋದರ ಪ್ರೀತಿ ಏನಾಗ್ಬೇಕು ಅಂತ ಕೇಳಿದ್ರೆ ಇದು ಮಾತ್ರ ನಮ್ಮಲ್ಲಿ ಇದ್ದು ಒಬ್ಬರು ನಾವು ಏನ್ ಮಾಡ್ಬೇಕು, ನಮಗಿಂತ ಶ್ರೇಷ್ಠವರಾಗಿ ನೆನೆಸಿಕೊಂಡು ಅವರ ಒಂದು ಬಾಧೆಗಳಲ್ಲಿ ಕಷ್ಟಗಳಲ್ಲಿ ಕೂಡ ನಾವು ಬಾಧೆಯರಾಗಿ ಇರಬೇಕು ಅಂತ ನಾವು ಇದನ್ನ ನೋಡ್ತೀವಿ.
ನೋಡ್ತೀವಿ ಸಹೋದರ ಸಹೋದರಿ. ಆ ತರ ಇರುವಾಗ ಆ ಬೆಳ್ಳಿ ಅಂತ ಹೇಳುವಾಗ ನೋಡಿ ಎಷ್ಟು ನಾವು ಆ ಹಗ್ಗ ಯಾವ್ದ್ರಲ್ಲಿ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ಒಂದು ಬೆಳ್ಳಿಯ ಒಂದು ಹೇಳ್ರಿ ಕೊಕ್ಕಿಗಳಲ್ಲಿ ಅದನ್ನ ಹಾಕಿದ್ದಾರೆ ಅಂತ ನೋಡ್ತೀವಿ ಅಲ್ವಾ. ಅದು ಏನಾಗುತ್ತೆ ಅಂತ ಕೇಳಿದ್ರೆ ಸಹೋದರ ಸಹೋದರರೇ, ಹಂಗಾದ್ರೆ ನಾವು ಏನೇ ಕೂಡ ಪ್ರೀತಿ ಮತ್ತೆ ಸತ್ಯದಲ್ಲಿ ಇದ್ರೆ ಕೂಡ ಅದನ್ನ ಗಟ್ಟಿಯಾಗಿ ಹಿಡ್ಕೊಬೇಕು ಅಂತ ಅದು ಕೂಡ ನೋಡಿದೀವಿ. ಆಮೇಲೆ ಅದ್ರ ತಲೆ ಮೇಲೆ ಏನಿತ್ತು ಅಂತ ಕೇಳಿದ್ರೆ ಒಂದು ಸಹೋದರ ಬೆಳ್ಳಿಯ ಒಂದು ಕುಟ್ಟಕಗಳು ಅಂತ ಹೇಳಿರುವ ಒಂದು ಹಾಕಿದ್ರು, ತಲೆ ಮೇಲೆ ಹಾಕಿದ್ರು. ಆ ತಲೆ ಮೇಲೆ ಹಾಕಿರುವ ಆ ಕುಟ್ಟೆಗಳು ಏನು ಅಂತ ಹೇಳಿದ್ರೆ ಸಹೋದರ ಸಹೋದರಿ, ಅದು ಮುಖ್ಯವಾಗಿ ನೋಡ್ರಿ, ಅದು ಟೈಟ್ ಆಗಿ ಯಾವ ಒಂದು ಬಿಸಿಲು ಬಿದ್ರೆ ಕೂಡ ಅದು ಏನಾಗಬಾರ್ದು ಅಂತ ಹೇಳಿದ್ರೆ ಅದು ಒಡೆದು ಹೋಗಬಾರ್ದು. ಅದೇ ತರ ಅದನ್ನ ಕಟ್ಟಿ ಟೈಟ್ ಆಗಿ ಕಟ್ಟಿ ಇರ್ಬೇಕು ಅಂತ ಹೇಳುವಾಗ ಅದಕ್ಕೆ ಏನ್ ಸೂಚನೆ ಅಂತ ಹೇಳಿದ್ರೆ, ಅದಕ್ಕೆ ಏನ್ ರೆಪ್ರೆಸೆಂಟೇಷನ್ ಅಂತ ಹೇಳಿದ್ರೆ ಸಹೋದರ ಸಹೋದರಿ, ನಮ್ಮಲ್ಲಿ ಇರುವ ಒಬ್ಬೊಬ್ರು ಕೂಡ ನಾವು ಒಂದು ಗುಳ್ಳ ತರ ಹಾಕಿರ್ತಾರೆ ಅದಕ್ಕೆ. ಇದು ಏನಂತ ಹೇಳಿದ್ರೆ ಸಹೋದರ ಸಹೋದರರೇ, ನೋಡ್ರಿ, ನಾವು ಬೆಳೀತಾ 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 ನಮ್ಮಲ್ಲಿ ಹೆಮ್ಮೆ ಸ್ಟಾರ್ಟ್ ಆಗ್ಬಿಡ್ತದೆ ಅಲ್ವಾ. ನನಗೆ ಗೊತ್ತಿದ್ದಂತ ಸತ್ಯ, ನನಗೆ ಗೊತ್ತಿದ್ದ ಯೋಜನೆಗಳು, ನನಗೆ ಗೊತ್ತಿದ್ದ ಪ್ರವಾದನೆಗಳು, ಇವೆಲ್ಲ ನಾವು ಏನ್ ತಿಳ್ಕೊಂತೀವಿ ಅಂತ ಕೇಳಿದ್ರೆ ನನಗೆ ಅಂತ ನನ್ನಲ್ಲಿ ಒಂದು ಹೆಮ್ಮೆತನ ಬಂದ್ಬಿಡುತ್ತೆ. ಆ ಹೆಮ್ಮೆತನ ಬರ್ದಿರ ಇರೋಕೆ ಸತ್ಯದ ಆ ಕುಟ್ಟಕ್ಕೆ ನಮ್ಮಲ್ಲಿ ಗಟ್ಟಿಯಾಗಿ ಕಟ್ಟಿರ್ಬೇಕು ಅಂತ ಈ ಸೂಚನೆಯನ್ನ ತೋರಿಸ್ತದೆ. ಸೊ ಇವಾಗ ನಾವು ಹೇಳಿದಂತ ನೀವು ಜ್ಞಾಪಕ ಇಟ್ಕೊಳ್ರಿ, ಆ ಮೇಲೆ ಇದ್ದಂತ ಕುಟ್ಟಿಗೆ ಅಂತ ಹೇಳುವಾಗ ಆ ಒಂದು ಗುಳ್ಳ ತರ ಇರೋದು ಅದು ನಮ್ಮ ಬೆಳ್ಳಿಯ ಗುಳ್ಳೆಗಳು. ಅದಂತ ಹೇಳಿದ್ರೆ ಸತ್ಯ, ಯಾವಾಗ್ಲೂ ನೀನು ಸತ್ಯವನ್ನೇ ಶ್ರೇಷ್ಠವಾಗಿ ಎಣಿಸಬೇಕು, ನೀನು ಏನ್ ಮಾಡಬಾರ್ದು, ತಗ್ಗಿಸಿಕೊಳ್ಳಬೇಕು ಅಂತ ಅದು ತೋರ್ಸ್ಕೊಡ್ತದೆ ಅಂತ ಹೇಳಿ ಇವನ ತನಕ ಇವನ್ನ ನೋಡಿದ್ರಿ. ಇವತ್ತು ನಾವು ಒಂದು ಹೊಸ ಪಾಠಕ್ಕೆ ಹೋಗ್ತೀವಿ. ಹೊಸ ಪಾಠ ಅಂತ ಹೇಳಿದ್ರೆ ಅದ್ರಲ್ಲಿ ಈ 2ನೇ ಚಾಪ್ಟರ್ ಅಲ್ಲಿ ಇದೀವಿ. ಇನ್ನ 2ನೇ ಚಾಪ್ಟರ್ ಕೊನೆ ಭಾಗ, ಅದೇ 3ನೇ ಭಾಗದಲ್ಲಿ ನಾವು ಇದ್ದೀವಿ. ಈ 3ನೇ ಭಾಗದಕ್ಕೆ ಹೋಗೋದಕ್ಕೂ ಮುಂಚೆ ಸಹೋದರ ಸಹೋದರಿ, ಇವತ್ತು ಯಾರಾದ್ರೆ ಬೈಬಲ್ ಓದುವ ವಾಕ್ಯಗಳು ಅನೇಕ ವಾಕ್ಯಗಳಿದೆ. ಯಾರು ಓದುದು? ಯಾರು ಓದ್ತಾರೆ? ಸಿಸ್ಟರ್ಸ್, ಬ್ರದರ್ಸ್, ಯಾರು ಓದೋರು? ಯಾರು? ನಾನು ಓದ್ತೀನಿ ಬ್ರದರ್. ಓದ್ರಿ. ಸಂತೋಷ್ ಬ್ರದರ್, ನೀವು ಓದ್ತಿರಲ್ಲ? ಥ್ಯಾಂಕ್ ಯು. ಸರಿ, ಓದ್ರಿ. ಓಕೆ, ಸರಿ. ಈಗ ನಾವ್ ಏನ್ ನೋಡ್ತೀವಿ ಅಂತ ಕೇಳಿದ್ರೆ ಸಹೋದರ ಸಹೋದರರೇ, ಒಂದು ಒಳ್ಳೆ ಪಾಠ. ಇವಾಗ ನಾವು ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಸಹೋದರ, ಇವಾಗ ಈ ಅಂಗಳದಲ್ಲಿ ಇದ್ದಂತ ನಾವು ಕೆಲವು ವಿಷಯಗಳು ಬರೀ ಬೇಸಿಕ್ ಮಾತ್ರ ನೋಡಿದೀವಿ, ಇನ್ನ ಆಳವಾಗಿ ಹೋಗಿಲ್ಲ. ಎಷ್ಟು ಚಾಪ್ಟರ್ ಇದೆ, ಇನ್ನ ಜಾಸ್ತಿ ಚಾಪ್ಟರ್ಗಳಿದೆ. ಬೇಸಿಕ್ ಮಾತ್ರ ನಾವು ನೋಡ್ತಾ ಇದ್ದೀರಿ. ಇನ್ನ ಆಳವಾಗಿ ಹೋಗ್ತಾ ಇನ್ನ ಆಳವಾಗಿ ನಾವು ಹೋಗ್ತೀವಿ ಅಲ್ವರ. ದೇವ್ರ ಕೃಪೆ ಇದ್ರೆ ಖಂಡಿತ ಹೋಗ್ತೀವಿ, ದೇವ್ರ ದಯ ಮಾಡಿದ್ರೆ. ಇವಾಗ ನೋಡಿದ್ರೆ ಈ ದೇವದರ್ಶನ ಗುಡಾರದಲ್ಲಿ ಸಹೋದರ ಸಹೋದರಿ, ಈ ಅಂಗಳದಲ್ಲಿ ಇದ್ದಿದ್ದಂತ ಒಂದು ವಿಷಯಗಳು ನೋಡಿದೆ. ಈ ಅಂಗಳದಲ್ಲಿ ಇರುವ ಎಲ್ಲ ಕೂಡ ತಾಮ್ರದಲ್ಲಿ ಮಾಡಿದಂತ ವಸ್ತುಗಳು ನಮಗ್ ಗೊತ್ತು. ಅದು ಏನಂದ್ರೆ ಒಂದು ಪರಿಪೂರ್ಣದ ಒಂದು ಸ್ಥಿತಿಯನ್ನ ತೋರಿಸ್ತದೆ ಅಂತ ನಮಗೆಲ್ಲರಿಗೂ ಗೊತ್ತು ಅಲ್ವರ. ಸರಿ, ಈಗಿರುವಾಗ ಈಗ ಅಪೊಸ್ತಲರು ಇದ್ರ ಬಗ್ಗೆ ನಮಗೆ ಕ್ಲಿಯರ್ ಆಗಿ ಏನ್ ತೋರ್ಸ್ಕೊಡ್ತಾರೆ ಅಂತ ಕೇಳಿದ್ರೆ, ಇದು ಇನ್ನೊಂದು ಬ್ರದರ್ ರಸಲ್ ಬರೆಯುವಾಗ, ಯಾರ್ರಿ, ನಮ್ಮ ಆಂಟನ್ ಫ್ರೇ ಅವರು ಇದನ್ನ ಬರ್ದಿದಾರಲ್ಲ, ಇದನ್ನ ಜ್ಞಾಪಕ ಇಟ್ಕೊಳ್ರಿ. ಬ್ರದರ್ ಬರ್ದಿರೋದು ಆಂಟನ್ ಫ್ರೇ ಅವರು. ನಮಗೆ 20 ವರ್ಷ ಕಾಲ ಈ ಪುಸ್ತಕವನ್ನು ಬರೆಯೋದಿಕ್ಕೆ, ನಮ್ಮ ಕೈಯಲ್ಲಿ ಬರೋದಿಕ್ಕೆ 20 ವರ್ಷ ಕಾಲ ಏನಾಗಿತ್ತು ಅಂತ ಕೇಳಿದ್ರೆ ತಗೊಂಡಿದ್ರು. ಓಕೆ, ಅದನ್ನು ತಗೊಂಡು ಈಗ ನಮ್ಮ ಕೈಯಲ್ಲಿ ಕೊಟ್ಟಿರೋ ವಿಷಯಗಳೇ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಬ್ರದರ್ ರಸಲ್ ಬರ್ದಿರೋ ವಿಷಯಗಳ ಮೇಲೆ, ಆ ರೀಪ್ರಿನ್ಸ್ ಮೇಲೆ ಧ್ಯಾನ ಮಾಡಿ ಅನೇಕ ವಿಷಯಗಳನ್ನ ನಮಗೆ ತಿಳಿಸಿಕೊಟ್ಟಿದ್ರು ಅಂತ ನೋಡ್ತೀವಿ. ಇವಾಗ ನಾವು ಏನು ನೋಡ್ತೀವಿ ಇದರಲ್ಲಿ ಅಂತ ಕೇಳಿದ್ರೆ, ಇಲ್ಲಿ ಆ ದೇವದರ್ಶನ ಗುಡಾರದಲ್ಲಿ ಇರುವ ವಿಷಯದಲ್ಲಿ ಪರಿಶುದ್ಧ ಸ್ಥಳ ಮತ್ತೆ ಅದರಲ್ಲಿ ಮಹಾಪವಿತ್ರ ಸ್ಥಳ, 2 ಸ್ಥಳಗಳಿದೆಯಲ್ಲ. ಈಗ ಇವಾಗ ಅಂಗಳ ಮಾತ್ರ ನೋಡಿದ್ದೀವಿ. ಈಗ ಇದನ್ನ ಕೂಡ ಬೇಸಿಕ್ ಆಗಿ ನೋಡ್ತೀವಿ. ಇನ್ನು ಒಳಗೆ ಹೋಗಲ್ಲ, ಅನೇಕ ವಿಷಯಗಳನ್ನು ನೋಡಲ್ಲ, ಬೇರೆ ಬೇಸಿಕ್ ಆಗಿ ನೋಡ್ಕೊಂಡು ಆಮೇಲೆ ನಾವು ಒಳಗಡೆ ಡೀಪ್ ಆಗಿ ಹೋಗೋಣ. ಸರಿ, ಇಲ್ಲಿ ನಾವು ಇದನ್ನ ನೋಡ್ತೀವಿ. 2 ಕಂಡೀಷನ್ಸ್. ಏನ್ ಕಂಡೀಷನ್ಸ್ ಅಂದ್ರೆ, ಈ ಹೋಲಿ, ಮೋಸ್ಟ್ ಹೋಲಿ ಅಂತ ಹೇಳಿದ್ರೆ ಪವಿತ್ರ ಸ್ಥಳ, ಮಹಾಪವಿತ್ರ ಸ್ಥಳ ಅಲ್ವಾ. ಅದರಲ್ಲಿ 2 ಇದೆ. ಇದು ನಮ್ಮ ಒಂದು ಯಾರೇ ಕ್ರಿಸ್ತನಿಗೆ, ತಂದೆಯ ದೇವರಿಗೆ ನಾವನ್ನು ಒಡಂಬಡಿಕೆ ಮಾಡಿರೋ, ಕಾನ್ಸಿಕ್ರೇಟ್ ಮಾಡಿರೋ ಒಬ್ಬೊಬ್ಬರಿಗೆ ಇವರು ಇಲ್ಲಿ ಪವಿತ್ರ ಸ್ಥಳದಿಂದ ಯಾವ ತರ ಒಳಗೆ ನಡೆಯುವ ಒಂದು ಬದಲಾವಣೆಗಳು ಯಾವ್ದಪ್ಪ, ಏನ್ ಬದಲಾವಣೆಗಳ ಆಗ್ತಾ ಇದೆ, ಯಾವ ತರ ಆಗ್ತಾ ಇದೆ ಅಂತ ಹೇಳಿ
ಆ ಬದಲಾವಣೆ ಮಾರದ ಮೇಲೆನೆ ನಾವು ಎಲ್ಲಿಗೆ ಹೋಗೋಕ್ ಸಾಧ್ಯ ಅಂತ ಕೇಳಿದ್ರೆ ಪುನರ್ತನದಕ್ಕೆ ಹೋಗೋದಿಕ್ಕೆ ಸಾಧ್ಯ. ಓಕೆ, ಆ ಬದಲಾವಣೆ ಯಾವ ತರ ಆಗುತ್ತೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಇಲ್ಲಿಗೆ ಬ್ರದರು ಒಂದು ಎಕ್ಸಾಂಪಲ್ ನ ಕೊಟ್ಟಿದ್ದಾರೆ. ಯಾವ್ದನ್ನ ಇಟ್ಟಿ ಅಂತ ಕೇಳಿದ್ರೆ, ಕೆಲವು ಜೀವಿಗಳನ್ನ ನಾವು ನೋಡ್ತೀವಲ್ಲ, ಕೆಲವು ಜೀವಿಗಳೆಲ್ಲ ಇದೆ, ಆ ಜೀವಿಗಳೆಲ್ಲ ಇಟ್ಟುಕೊಂಡು ನಮಗೆ ಒಂದು ಉದಾಹರಣವಾಗಿ ಇರುವ ಪಾಠವನ್ನು ನಲ್ಲಿ ಕೊಟ್ಟಿದ್ದಾರೆ ಸಹೋದರ ಸಹೋದರಿಯರೇ. ಯಾಕಂತ ಕೇಳಿದ್ರೆ ನಮ್ಮ ಅಪೋಸ್ಟಲ್ ಪೌಲ್ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಅದು ವಾಕ್ಯ ಓದನ. ಅಪೋಸ್ಟಲ್ ಪೌಲ್ ಈ ವಿಷಯಕ್ಕೆ ಒಂದು ಕಾನ್ಸಂಟ್ರೇಟ್, ನಾವು ಯಾರು ಸಮರ್ಪಣೆ ಮಾಡಿದಾರೋ ಅವರ ಬದಲಾವಣೆ ಯಾವ ತರ ಇರಬೇಕು ಅಂತ ಎಲ್ಲಿ ಬರ್ದಿರಾ ಅಂತ ಕೇಳಿದ್ರೆ, ನಮಗ್ ಗೊತ್ತಿದ್ದಂಗೆ ರೋಮಬರಿಯವರಿಗೆ ಸಹೋದರ ಸಹೋದರಿ 12ನೇ ಅಧ್ಯಾಯ 1-2 ವಾಕ್ಯ ಓದನ. ಆದದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. 2ನೇ ವಾಕ್ಯ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳುವಿರಿ. ನೋಡಿದ್ರ ಸಹೋದರ ಸಹೋದರಿಯರೇ, ಇಲ್ಲಿ ಏನಂತ ಆದ್ರೆ ಸಹೋದರ ಸಹೋದರಿಯರೇ, ದೇವರಿಗೆ ಕನಿಕರವಾಗಿ ನೀವು ಮೀಸಲಾಗಿ ನಮ್ಮನ್ನ ನಾವು ಯಜ್ಞವಾಗಿ ನಾವು ಕೊಡ್ಬೇಕು ಅಂತ ಹೇಳಿ, ಇದಲ್ಲದೆ ಹೇಳ್ತಾನೆ ಕೇಳಿದ್ರೆ, ಈ ಲೋಕದ ನಡವಳಿಕೆಯಲ್ಲಿ ಅನುಸರಿಸಿದೆ ನಾವು ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಪರಲೋಕ ಭಾವದವರಾಗಿರಿ ಅಂತ ಹೇಳ್ತಾರೆ. ಪರಲೋಕ ಭಾವದವರಾಗಿರಿ ಅಂತ ಹೇಳುವಾಗ ಇದ್ರಿಗೆ ಒಂದು ಪದ ಉಂಟು. ಏನ್ ಪದ ಅಂತ ಹೇಳ್ತಾರೆ ಸಹೋದರ ಸಹೋದರರೇ, ಇಂಗ್ಲಿಷ್ ಅಲ್ಲಿ ಹೇಳುವಾಗ ನೋಡಿ, ಪರಲೋಕದ ಭಾವದಾರ ಇರ್ರಿ ಅಂತ ಹೇಳುವಾಗ ಅದು ಏನ್ ಅರ್ಥ ಅಂತ ಹೇಳಿದ್ರೆ, ಇದಕ್ಕೆ ಇಂಗ್ಲಿಷ್ ಅಲ್ಲಿ ನಾನು ಕೊಟ್ಟಿದ್ದೀನಿ. ಅಕಾರ್ಡಿಂಗ್ ಟು ದಿಸ್ ವರ್ಲ್ಡ್ ಬಟ್ ಯು ಬಿ ಟ್ರಾನ್ಸ್ಫಾರ್ಮ್ಡ್ ಅಂತ ಬರುತ್ತೆ. ಪರಲೋಕದ ಬಾದವರಾಗಿರ್ರಿ ಅಂತ ಹೇಳುವಾಗ ಅದು ಪರಲೋಕಕ್ಕೆ ಹೋಗುವವರಾಗಿರ್ರಿ ಅಂತ ಕನ್ನಡದಲ್ಲಿ ಬರುತ್ತೆ. ಆದ್ರೆ ಇಲ್ಲಿ ಏನ್ ಹೇಳುತ್ತೆ ಅಂತ ಕೇಳಿದ್ರೆ, ಬರುರೂಪ ಆಗಬೇಕು, ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕು ಅಂತ ಹೇಳ್ತಾರೆ. ಟ್ರಾನ್ಸ್ಫಾರ್ಮೇಶನ್ ಇದಕ್ಕೆ ಒಳ್ಳೆ ಉದಾಹರಣೆ ಒಂದು ಕೊಟ್ಟಿದ್ದಾರೆ. ಈ ಟ್ರಾನ್ಸ್ಫಾರ್ಮೇಶನ್ಗೆ ಏನಪ್ಪಾ ಅರ್ಥ? ನೀವು ಈಗ ಇರುವ ದೇಹದಿಂದ ನೀವು ನಿಮ್ಮನ್ನ ಒಪ್ಪಿಸಿಕೊಡೋದೇ ಬುದ್ಧಿ ಉಳ್ಳ ಒಂದು ಆರಾಧನೆ. ಆದ್ರೆ ನೀವು ಏನಾಗ್ಬೇಕು ಅಂತ ಕೇಳಿದ್ರೆ, ಪರಲೋಕದ ಬಾಧ್ಯರಾಗಿ ಇರಬೇಕು ಅಂತ ಹೇಳುವಾಗ ಯು ಹ್ಯಾವ್ ಟು ಟ್ರಾನ್ಸ್ಫಾರ್ಮ್ಡ್ ಅಂದ್ರೆ ಮಾರ್ಬೇಕು, ಟ್ರಾನ್ಸ್ಫಾರ್ಮ್ ಆಗ್ಬೇಕು. ಟ್ರಾನ್ಸ್ಫಾರ್ಮ್ ಅಂದ್ರೆ ಏನು? ಒಂದು ಸ್ಥಳದಿಂದ ಒಂದು ಜಾಗದಿಂದ ಟ್ರಾನ್ಸ್ಫರ್ ಆಗೋದು, ಟ್ರಾನ್ಸ್ಫರ್ ಆಗ್ಬೇಕು, ಅಲ್ಲೇ ಇದ್ದುಕೊಂಡಲ್ಲ. ಸೊ ಅದಕ್ಕೆ ಬಹಳ ಒಂದು ದೊಡ್ಡ ಉದಾಹರಣೆಗಳು ಕೊಟ್ಟಿರೋದು ಅಂತ ನೋಡ್ತೀವಿ. ಇದಕ್ಕೆ ಯಾವ್ದೆಲ್ಲ ಉಪಯೋಗ ಮಾಡಿದ್ದಾರೆ ಅಂತ ಕೇಳಿದ್ರೆ ಸಹೋದರ ಸಹೋದರರೇ, ನೋಡ್ರಿ ಅಲ್ಲಿ ನಾನು ಮೇಲೆ ಇಲ್ಲಿ ಕೊಟ್ಟಿದ್ದೀನಿ. ಅದಕ್ಕೆ ಟ್ರಾನ್ಸ್ಫಾರ್ಮ್ಡ್ ಅಂತ ಕೊಟ್ಟಿದ್ದಾರಲ್ಲ, ಅದಕ್ಕೆ ಇಂಗ್ಲಿಷ್ ಅಲ್ಲಿ ಏನ್ ಅರ್ಥ ಅಂತ ಕೇಳಿದ್ರೆ ಮೆಟಮೋಫ್ರೋಸಿಸ್ ಅಂತ ಅರ್ಥ. ಅಂದ್ರೆ ಏನು? ಮೆಟಮೋಫ್ರೋಸಿಸ್ ನೋಡ್ರಿ, ಇದನ್ನ ತಿಳ್ಕೊಳ್ರಿ. ಇದು ಮೆಟಮೋಫ್ರೋಸಿಸ್ ಅಂದ್ರೆ ಏನಪ್ಪಾ ಅರ್ಥ ಅಂತ ಕೇಳಿದ್ರೆ, ಅದು ಇದ್ದ ಸ್ಥಳದಲ್ಲೇ ಇದ್ದು ಟ್ರಾನ್ಸ್ಫಾರ್ಮೇಶನ್ ಆಗೋದು. ಟ್ರಾನ್ಸ್ಫಾರ್ಮ್ ಅಂದ್ರೆ ಬದಲಾವಣೆ ಆಗೋದು. ಈ ಬದಲಾವಣೆ ಆಗುವ ಜೀವಿಗಳು ಯಾವ್ದಪ್ಪ? ಯಾವ್ದಲ್ಲ ಇದು? ಅದಕ್ಕೆ ಬಹಳ ಒಂದು ದೊಡ್ಡ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಇದ್ದ ಸ್ಥಳವನ್ನ ಬಿಟ್ಟು ಬದಲಾವಣೆ ಆಗುವ ಜೀವಿಗಳು ಯಾವುದು ಅಂತ ಕೇಳಿದ್ರೆ, ಬೈಬಲ್ ಅಲ್ಲಿ ಅನೇಕ ವಿಷಯಗಳು ಏನಂತೆ ಕೊಟ್ಟಿದ್ದಾರೆ ಸಹೋದರ ಸಹೋದರಿಯರೇ. ಅನೇಕ ಉದಾಹರಣೆಗಳು ಕೊಟ್ಟಿದ್ದಾರೆ ಬೈಬಲ್ ಅಲ್ಲಿ ಜೀವಿಗಳ ಬಗ್ಗೆ. ಅನೇಕ ಜೀವಿಗಳ ಬಗ್ಗೆ ನಮಗೆ ಒಂದು ಪಾಠವಾಗಿ ಕೂಡ ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ, ಅನೇಕ ವಿಷಯಗಳು ಕ್ರಿಸ್ತನು ಕೂಡ ಮಾತಾಡುವಾಗ ಯಾವ್ದ್ರ ಬಗ್ಗೆ ಎಲ್ಲ ಮಾತಾಡಿದೆ ಅಂತ ಕೇಳಿದ್ರೆ, ಒಂದು ಸಾಸಿವೆ ಕಲುವೆ ಬಗ್ಗೆ ಮಾತಾಡಿದ್ದಾರೆ. ಆಮೇಲೆ ಲಿಲ್ಲೀಸ್ ಆ ಹೂವ ಬಗ್ಗೆ ಮಾತಾಡಿದ್ದಾರೆ. ಆಮೇಲೆ ಮೇಘ, ಈ ಆಕಾಶದಲ್ಲಿ ಇರುವ ಒಂದು ಮೇಘದ ಬಗ್ಗೆ ಮಾತಾಡಿದ್ದಾರೆ ಅಲ್ವ ಸಹೋದರ ಸಹೋದರಿಯರೇ. ಅದು ಮಾತ್ರ ಇಲ್ಲ, ಕ್ರಿಸ್ತನು ಹೇಳುವಾಗ ಒಂದು ಕಾಗೆಯ ಬಗ್ಗೆ ಕೂಡ ಏನ ಮಾಡಿದ್ದಾರೆ, ಮಾತಾಡಿದ್ದಾರೆ. ನಮಗೆಲ್ಲ ಗೊತ್ತಿದೆ, ಕಾಗೆನ ಏನ್ ಮಾಡ್ರಿ, ಲಕ್ಷ್ಯವಿಟ್ಟು ನೋಡ್ರಿ ಅಂತ ಹೇಳಿದ್ದಾರೆ. ನೋಡ್ರಿ, ಅದು ಏನ್ ಮಾಡಲ್ಲ, ಅದು ಬಿತ್ತುವುದಿಲ್ಲ, ಅದು ಕೊಯ್ಯುವುದಿಲ್ಲ ಅಂತ ಹೇಳ್ತಾರೆ ಅಲ್ವಾ. ನಿಮಗೂ ಕೂಡ ಹಂಗಂತ ಹೇಳುವಾಗ ಕಾಗವನ್ನ ನೋಡಿ ಏನ್ ಮಾಡಿದ್ರಿ, ಲಕ್ಷ್ಯವಿಟ್ಟು ನೋಡ್ರಿ ಅಂತ ಹೇಳ್ತಾರೆ.
ಆಗಿರುವಾಗ ಕಾಗೆ ಬಹಳ ಮುಖ್ಯ ನೋಡ್ರಿ. ಇಂಥ ಒಂದು ಪ್ರಾಣಿಗಳಾಗ್ಲಿ, ಇದೊಂದು ಪಕ್ಷಿಗಳಾಗ್ಲಿ, ನಮಗೆ ಅದರಿಂದ ನಮಗೂ ಒಂದು ಉದಾಹರಣೆಯನ್ನು, ಒಂದು ಪಾಠವನ್ನು ಕಲಿಸಿಕ್ಕೆ ಕ್ರಿಸ್ತನು ಕೂಡ ಎಷ್ಟು ವಾಕ್ಯಗಳನ್ನ ಹೇಳೋದನ್ನ ನೋಡ್ತೀವಿ. ಇದೇ ತರ ಕೂಡ ಯಾರು ಕೂಡ ಹೇಳ್ತಾರ್ರಿ, ಯೋಬು ಹೇಳೋದನ್ನ ನೋಡ್ತೀವಿ. ಯೋಬು ಕೂಡ ಓದನ. ಯೋಬು 12ನೇ ಅಧ್ಯಾಯ, ಯೋಬ 12ನೇ ಅಧ್ಯಾಯ 7ರಿಂದ 9 ತನಕ ಓದನ ಬ್ರದರ್. ಕೇಳುತ್ತಾ? ಬ್ರದರ್ ಕೇಳಿಸ್ತು, ಎತ್ಕೊತಾ ಇದೀನಿ ನೋಡಿ ಬ್ರದರ್, ಅದು ಸಿಗ್ತಾ ಇಲ್ಲ. ವಾಕ್ಯ ಕೇಳಿಲ್ಲ ಬ್ರದರ್ ಓದ್ಲಾ? ಯೋಬ ಹಾ, 12ನೇ ಕೇಳಿಸ್ತು. ಅಧ್ಯಾಯ. ಆದರೆ ಮೃಗಗಳನ್ನು ವಿಚಾರಿಸು, ನಿನಗೆ ಉಪದೇಶ ಮಾಡುವವು. ಆಕಾಶದ ಪಕ್ಷಿಗಳನ್ನು ಕೇಳು, ನಿನಗೆ ತಿಳಿಸುವವು. ಭೂಮಿಯನ್ನು ಮಾತಾಡಿಸು, ನಿನಗೆ ಬೋಧಿಸುವುದು. ಸಮುದ್ರದ ಮೀನುಗಳು ನಿನಗೆ ಹೇಳುವವು. ಈ ಎಲ್ಲವುಗಳ ಸಾಕ್ಷಿಯಿಂದ ಯೆಹೋವನ ಕೈಯೇ ಸಕಲ ಕಾರ್ಯಗಳನ್ನು ಮಾಡುತ್ತದೆ ಎಂದು ಯಾರಿಗೆ ತಾನೇ ಗೊತ್ತಾಗುವುದಿಲ್ಲ? ಪ್ರತಿ ನೋಡ್ರ, ಸಾಕು ಸಾಕು ಸಾಕು. ಪ್ರತಿ ಪ್ರಾಣಿಗಳ ಸಮಸ್ತ ಓದ್ರಿ ಬ್ರದರ್ ಅದನ್ನ. ಪ್ರತಿ ಪ್ರಾಣಿಯ ಪ್ರಾಣವು ಸಮಸ್ತ ಮನುಷ್ಯರ ಆತ್ಮಗಳು ಆತನ ಕೈಯಲ್ಲಿರುವವು. ಸಾಕು. ಹಂಗಾದ್ರೆ ಸಹೋದರ ಸಹೋದರಿ, ಇಲ್ಲಿ ನೋಡಿ ಕೇಳಿದ್ರೆ, ಆ ಮಿರುಗಗಳನ್ನು ನೋಡ್ರಿ, ಆ ಪ್ರಾಣಿಗಳನ್ನ ನೋಡ್ರಿ, ಅದು ನಿಮಗೆ ಉಪದೇಶವನ್ನು ಮಾಡ್ತದೆ ಅಂತ ಹೇಳ್ತಾರೆ. ಅದೇ ತರ ಪಕ್ಷಿಗಳನ್ನ ನೋಡ್ರಿ, ಆ ಪಕ್ಷಿಗಳನ್ನ ನಿಮಗೆ ಏನ್ರಿ ಅದನ್ನ ನೋಡಿ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಭೂಮಿಯಲ್ಲಿ ಇರುವ ಮೀನುಗಳತ್ತೆ ಅದ್ರ ಮುಖಾಂತರ ತಿಳ್ಕೊಳ್ಳಿ. ನೋಡ್ರಿ, ನಮಗಿಂತ ನಾವು ಏನ್ ಹೇಳ್ತೀವಿ ಅಂತ ಕೇಳಿದ್ರೆ, ನಮಗೆ ಬುದ್ಧಿ ಎಷ್ಟಿದೆ ಅಂತ ಹೇಳಿದ್ರೆ, ಎಷ್ಟು ಸೆನ್ಸ್ ನಮಗಿದೆ ಅಂತ ಕೇಳಿದ್ರೆ, ನಮಗ್ 6 ಅಂತ ಹೇಳ್ತೀವಿ. ಅದರ ಪ್ರಾಣಿಗಳ ಎಷ್ಟು ಅಂತ ಕೇಳಿದ್ರೆ 5 ಅಂತ ಹೇಳ್ತೀವಿ. ಆದ್ರೆ ಬೈಬಲ್ ಏನ್ ಹೇಳುತ್ತೆ ನಮಗೆ, ಈ ಒಂದು ಏನ್ ಹೇಳುತ್ತೆ ಅಂತ ಕೇಳಿದ್ರೆ, ಸತ್ಯವೇದ ನಮ್ಮಲ್ಲಿ ಏನ್ ಹೇಳುತ್ತೆ ಅಂತ ಕೇಳಿದ್ರೆ, ಈ ಪ್ರಾಣಿಗಳು ಮತ್ತೆ ಏನ್ರಿ ಆ ಪಕ್ಷಿಗಳು ಇರೋದಂತ ಅದ್ರತ್ತ ನೋಡಿ ತಿಳ್ಕೊಳ್ರಿ ಅಂತ ಹೇಳುವ ವಾಕ್ಯಗಳು ನೋಡ್ತೀವಿ ಸಹೋದರ ಸಹೋದರಿಯರೇ, ಅಲ್ವಾ? ಹಂಗಾದ್ರೆ ಬೈಬಲ್ ಒಂದು ದೊಡ್ಡ ವಿಷಯದನ್ನ, ಪ್ರಾಣಿಗಳು ಮತ್ತೆ ಏನ್ರಿ ಅಲ್ಲಿ ಇನ್ಸೆಕ್ಟ್ ಕೀಟಗಳು, ಆ ಕೀಟಗಳು ಮುಖಾಂತರ ಇವೆಲ್ಲ ಕೂಡ ಒಂದು ದೊಡ್ಡ ಎಕ್ಸಾಂಪಲ್, ಒಂದು ಉದಾಹರಣೆಯನ್ನು ಕೊಡೋದಂತ ನೋಡ್ತೀವಿ, ಅಲ್ವಾ? ಇದು ಕೂಡ ಇಲ್ಲ. ಹದ್ದು ಅಂತ ಹೇಳುವಾಗ, ಈಗಲ್ ಒಂದು ಹದ್ದು ಅಂತ ಹೇಳುವಾಗ ಸಹೋದರ ಸಹೋದರಿ, ಅದನ್ನ ಇಟ್ಟು ಒಂದು ದೊಡ್ಡ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ನಮಗೆಲ್ಲರಿಗೂ ಗೊತ್ತು. ಹೆಂಗೆ ಐಶಯದಲ್ಲಿ ಕೂಡ ಹೇಳಿದ್ದಾರೆ, ಅದು ವಾಕ್ಯ ಓದೋದು ಬೇಡ. ಏನಂತ ಹೇಳಿದ್ರೆ, ಈ ಹದ್ದು ಏನ್ ಮಾಡ್ತಿದೆ ಅಂತ ಹೇಳಿದ್ರೆ, ಒಂದು 40 ವರ್ಷ ಕಾಲ ಅದು ಇರುವಾಗ, ಅದನ್ನ ಸಾಯೋ ಸ್ಥಿತಿಯಲ್ಲಿ ಬರುವಾಗ ಅದು ಏನ್ ಮಾಡುತ್ತೆ ಅಂತ ಕೇಳಿದ್ರೆ, ತನ್ನ ರೆಕ್ಕೆ ಎಲ್ಲ ಅದಕ್ಕೆ ವಾಯ್ಸ್ ಬ್ರೇಕ್ ಆಗ್ತಿದೆ ಬ್ರದರ್. ಬ್ರದರ್ ವಾಯ್ಸ್ ಬ್ರೇಕ್ Hello? ಆಗ್ತಾ ಬ್ರದರ್ ಕೇಳಿಸ್ತಾ ಇಲ್ಲ. ಸೌಂಡ್ ಕ್ಲಿಯರ್ ಬರ್ತಾ ಇಲ್ಲ ಬ್ರದರ್, ಕಟ್ ಆಗ್ತಾ ಇದೆ. ಕಟ್ ಆಗ್ತಿದೆ ಬ್ರದರ್ ನಿಮ್ಮ ವಾಯ್ಸ್. ಬ್ರದರ್ ವಾಯ್ಸ್ ಬರ್ತಾ ಇಲ್ಲ. ಒಂದ್ ನಿಮಿಷ ಬ್ರದರ್, ಏನೋ ಮಾಡ್ತಾ ಇದ್ದಾರೆ. ಓಕೆ ಓಕೆ. ಬ್ರದರ್ ಇವಾಗ ಕ್ಲಿಯರ್ ಆಗಿ ಕೇಳುತ್ತಾ? ಕ್ಲಿಯರ್ ಬ್ರದರ್, ಕ್ಲಿಯರ್. ಕ್ಲಿಯರ್ ಇದೆ ಬ್ರದರ್, ಕ್ಲಿಯರ್ ಇದೆ. ಒಂದ್ ನಿಮಿಷ. ಹಮ್ಮಿಂಗ್ ಸೌಂಡ್ ಬರ್ತಾ ಇದೆ ಬ್ರದರ್. ಒಂದ್ ನಿಮಿಷ.
ಹಾ ಬ್ರದರ್, ಇವಾಗ ಕೇಳುತ್ತಾ ಕ್ಲಿಯರ್ ಆಗಿ? ಓಕೆ ಸೂಪರ್. ಓಕೆ ಕೇಳಿಸ್ತಾ ಇದೆ ಬ್ರದರ್, ಮಾತಾಡಿ Hello? ಬ್ರದರ್. ಕೇಳಿಸ್ತಾ ಇದೆ ಮಾತಾಡಿ ಬ್ರದರ್. ಒಂದ್ ನಿಮಿಷ ಬ್ರದರ್, ಈಗ ಕೇಳುತ್ತಾ? ಕೇಳುತ್ತೆ ಬ್ರದರ್. ಹಾ, okay. ಕೇಳಿಸ್ತಿದೆ. ಹಾ, ಒಂದು ನಿಮಿಷ. ಇನ್ನ ಸ್ವಲ್ಪ ಸೌಂಡ್ ಕ್ಲಿಯರ್ ಬ್ರದರ್. ಬ್ರದರ್ ಕೇಳುತ್ತಲ್ಲ ಈಗ? ಹಾ ಕೇಳಿಸುತ್ತೆ ಬ್ರದರ್. ಓಕೆ. ಇದ್ರಲ್ಲಿ ನಾನು ಶೇರ್ ಮಾಡ್ಕೊಂತೀನಿ ಇವ್ರು, ಒಂದ್ ನಿಮಿಷ. ಬಂದೆ ಒಂದ್ ನಿಮಿಷ. ಇಲ್ಲ, ನಾನು ಬೇರೆ ಕಡೆ ಇದೆ, ಇವಾಗ ಇದನ್ನ ತಗೊಂಡ್ಬಿಡ್ತೀನಿ ಇರ್ರಿ. ಅಡ್ಮಿನ್ ಅಂತ ಐತಲ್ಲ, ಅದ್ರಲ್ಲಿ ಏನೋ ವಾಯ್ಸ್ ಬೇರೆ ಬರ್ತಾ ಇತ್ತು. ಅದೇ ಶೇರ್ ಮಾಡ್ತೀನಿ, ಒಂದ್ ನಿಮಿಷ. ಬ್ರದರ್, ನಂದು ಪ್ರೆಸೆಂಟೇಶನ್ ಬರ್ತಾ ಇದೆಯಾ ಈಗ? ಆಗ್ಲಿ, ಓಕೆ ಫೈನ್. ಸರಿ, ಈಗಿರುವಾಗ ಸಹೋದರ ಸಹೋದರರೇ, ಎಸ್, ಇವಾಗ ನಾನು ನೋಡ್ರಿ, ಈಗ ಯೋಬನು ಹೇಳಿದಂತ ವಿಷಯ ನೋಡ್ಬೇಕಾದ್ರೆ ನಮಗೆ ಬೈಬಲ್ ಅಲ್ಲಿ ಏನು ವಿಷಯ ಹೇಳುತ್ತೆ ಅಂತ ಹೇಳಿದ್ರೆ, ಸಹೋದರ ಸಹೋದರರೇ, ನಮಗೆ ಪಾಠ ಯಾರಿಂದ ಕಲಿಸ್ತಾರೆ ಅಂತ ಹೇಳಿದ್ರೆ, ಈ ಪ್ರಾಣಿಗಳು, ಈ ಪಕ್ಷಿಗಳು, ಇಲ್ಲಿದ್ದ ಒಂದು ಕೀಟಗಳು, ಚಿಕ್ಕ ಚಿಕ್ಕ ವಿಷಯ ಇರುವಂತ ಎಲ್ಲ ಕೀಟಗಳನ್ನ ಮುಖಾಂತರ ನಮಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸಹೋದರ ಸಹೋದರರೇ, ತೋರಿಸ್ತಾರೆ ಅಂತ, ನಮಗೆ ಪಾಠವನ್ನು ಕೊಡ್ತಾರೆ ಅಂತ ನೋಡ್ತೀವಿ, ಹಂಗಲ್ವಾ? ಹಾಗಾದ್ರೆ ಇವರು ಯೋಬನ ಹೇಳುವಾಗ ಪಕ್ಷಿನ ನೋಡ್ರಿ, ಆ ಮೃಗವನ್ನು ನೋಡ್ರಿ, ಪ್ರಾಣಿಗಳನ್ನ ನೋಡ್ರಿ, ಈ ಮೀನನ್ನ ನೋಡ್ರಿ, ಇವೆಲ್ಲ ಏನಾಗುತ್ತೆ ನಿಮಗೆ ಒಂದು ದೊಡ್ಡ ಪಾಠ ಅಂತ ಹೇಳೋದು ನೋಡ್ರಿ. ಅದೇ ತರ ಕೂಡ ಕಾಗೆದ ಬಗ್ಗೆ ಹೇಳುವಾಗ ಸಹೋದರ ಸಹೋದರರೇ, ಕ್ರಿಸ್ತನು ಹೇಳುವ ಕಾಗೆ ಬಗ್ಗೆ ಹೇಳೋದು ನೋಡ್ತೀವಿ. ಹದ್ದು ಅಂತ ಹೇಳುವಾಗ ನೋಡ್ರಿ, ಈ ಹದ್ದು ಅಂತ ಹೇಳುವಾಗ ಸಹೋದರ ಸಹೋದರರೇ, ಹದ್ದು ಬಗ್ಗೆ ಹೇಳ್ತಾರೆ, ಈಗಲ್ ಅಂತ ಹೇಳುವಾಗ ಅದಕ್ಕೆ ಸುಮಾರು ಒಂದು 40 ವರ್ಷ ಕಾಲ ಈ ಹದ್ದು ಏನಾಗುತ್ತೆ ಅಂತ ಕೇಳಿದ್ರೆ, ಸಹೋದರ ಸಹೋದರರೇ, ಅದು ವಯಸ್ಸಾದ ಮೇಲೆ, 40 ವರ್ಷ ಕಾಲ ಅದು ವಯಸ್ಸು, ಆ 40 ವರ್ಷ ಆದ್ಮೇಲೆ ಅದು ಏನ್ ಮಾಡುತ್ತೆ ಅಂತ ಕೇಳಿದ್ರೆ, ಅದರ ರೆಕ್ಕೆಗಳೆಲ್ಲ ಅದೆಲ್ಲ ಕಿತ್ತಾಕ್ತದೆ. ಕಿತ್ತಾಕ್ಬಿಟ್ಟು ಆಮೇಲೆ ಅದು ಏನ್ ಮಾಡುತ್ತೆ ಅಂತ ಕೇಳಿದ್ರೆ, ಅದು ಬಾಯಿ ಇದೆಯಲ್ಲ, ಅದು ಬಾಯಿ ನಾವು ಒಡೆದಾಕಿ 40 ದಿವಸದ ಕಾಲ ಅದು ಏನ್ ಮಾಡಲ್ಲ ಅಂತ ಕೇಳಿದ್ರೆ, ಊಟ ಏನು ಮಾಡಲ್ಲ ರೀ. ಅದೇ ಹಂಗೆ ಆ ಒಂದು ಬೆಟ್ಟದ ಮೇಲೆ ನಿಂತುಕೊಂಡು ಅದು ಏನಾಗುತ್ತೆ ಅಂತ ಕೇಳಿದ್ರೆ, ಅದು ಹಂಗೆ ನಿಂತುಕೊಂಡು ತನ್ನ ಜೀವವನ್ನು ಬಿಡುವ ಸ್ಥಿತಿಗೆ ತನ್ನನ್ನು ಹಂಗೆ ಫುಲ್ಲಾಗಿ ಅದನ್ನ ಸಮರ್ಪಣೆ ಮಾಡಿದ ಮೇಲೆ 40 ದಿನ ಆದ್ಮೇಲೆ ಮತ್ತೆ ಅದಕ್ಕೆ ಏನಾಗಿ ಬರ್ತದೆ ಅಂತ ಕೇಳಿದ್ರೆ, ಒಂದು ನೂತನ ಒಂದು ಶಕ್ತಿಯನ್ನ ಅದು ಬಳಸ್ಕೊಂಡು ಅದು ಮತ್ತೆ ಏನಾಗುತ್ತೆ ಅಂತ ಕೇಳಿದ್ರೆ, ಆ ರೆಕ್ಕೆಗಳು, ಮತ್ತೆ ಅದರಲ್ಲಿ ಇದ್ದಂತ ಎಲ್ಲ ಇದುಗಳು ಏನಾಗುತ್ತೆ ಅಂತ ಕೇಳಿದ್ರೆ, ಸಹೋದರ ಸಹೋದರರೇ, ಈ ಹದ್ದು ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ, ಅದರಲ್ಲಿ ಸಹೋದರ ಸಹೋದರಿ ಆ ರೆಕ್ಕೆ ಇದೆಲ್ಲ ಮತ್ತೆ ವಾಪಸ್ ಅದಕ್ಕೆ ಏನಾಗುತ್ತೆ, ಎಲ್ಲ ಬಂದು ಹಾರಿಕೊಂಡು ಇನ್ನ 40 ವರ್ಷ ಕಾಲ ಅದು ಜೀವಿಸ್ತದೆ ಅಂತ ನೋಡ್ತೀವಿ. ಅಂತ ಒಂದು ದೇವರು ಏನ್ ಮಾಡಿದ ಅಂತ ಕೇಳಿದ್ರೆ, ಅಂತ ಶ್ರೇಷ್ಠವನ್ನು ಇಟ್ಟು ನಮಗೆ ಒಂದು ದೊಡ್ಡ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಯಾಕೆ ಅಂತ ಕೇಳಿದ್ರೆ, ನಾವು ಕೂಡ ಅದೇ ತರ ಏನಾಗ್ತೀರಿ ಅಂತ ಕೇಳಿದ್ರೆ, ಬದಲಾವಣೆಗಳು ಆಗ್ತದೆ. ಆ ಬದಲಾವಣೆ ಯಾರನ್ನ ಇಟ್ಕೊಂಡು ಮಾಡ್ತಾರೆ ಅಂತ ಕೇಳಿದ್ರೆ ಇದನ್ನ ನೋಡ್ತೀವಿ. ಆಮೇಲೆ ಕೂಡ ಯಾವ್ದೆಲ್ಲ ಇಟ್ಟು ನಮಗೆ ಪಾಠವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸಹೋದರ ಸಹೋದರಿಯರೇ, ನಾವು ನೋಡ್ತೀವಿ, ಇರುವೆನ ಇಟ್ಟು ನಮಗೆ ಏನ್ ಮಾಡಿದ್ದಾರೆ, ಪಾಠವನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತೀವಿ. ಅದು ಕೂಡ ಓದೋಣ.
ಯಾವ್ದ್ರಿ? ಜ್ಞಾನೋಕ್ತಿ 6ನೇ ಅಧ್ಯಾಯ 6ನೇ ವಾಕ್ಯ ಓದೋಣ ಬ್ರದರ್. ಜ್ಞಾನೋಕ್ತಿ 6ನೇ ಅಧ್ಯಾಯ 6ನೇ ವಾಕ್ಯ. ಸಂತೋಷ್ ಬ್ರದರ್ ಓದ್ರಿ. ಸೋಮಾರಿಯೇ, ಇರುವೆ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ನೋಡ್ರ, ಸೋಮೇರಿಯೇ ಆ ಇರುವೆ ಹತ್ರ ಹೋಗಿ ನೀನ್ ಜ್ಞಾನವನ್ನ ತಂದುಕೋ ಅಂತ ಹೇಳ್ತಾರೆ. ಹಂಗಂತ ಕೇಳಿದ್ರೆ ನೋಡ್ರಿ, ಸೋಮೇರಿ ನಮ್ಮನ್ನ ನೋಡಿ ಸೋಮಾರಿಯೇ ಅಂತ ಹೇಳ್ತದೆ ವಾಕ್ಯ. ಏನ್ ಅಂತ ಕೇಳಿದ್ರೆ, ನಾವು ಯಾರಿಂದ ಪಾಠ ತಿಳ್ಕೊಬೇಕು ಅಂತ ಕೇಳಿದ್ರೆ ಹೋಗಿ ಆ ಇರುವೆಯಿಂದ ಪಾಠ ಕೇಳ್ಕೊ ಅಂತ ಹೇಳ್ತಾರೆ ಅಲ್ವಾ? ನೋಡ್ರಿ, ಇದೇ ತರ ಹೇಳ್ತಾರೆ. ಇದು ನಮಗೇನಂತ ಕೇಳಿದ್ರೆ ಒಂದೊಂದು ವಿಷಯ ಕೂಡ ನಮಗಿಂತ ಚಿಕ್ಕದಾಗಿರುವ ಪ್ರಾಣಿಗಳು, ನಮಗಿಂತ ಸ್ವಲ್ಪ ಚಿಕ್ಕದಾಗಿ ನೋಡಿ, ದೂತನ್ಕಿಂತ ನಾವು ಚಿಕ್ಕವರು, ಆದ್ರೆ ನಮಗಿಂತ ಇನ್ನ ಚಿಕ್ಕದಾಗಿರುವ ಪ್ರಾಣಿಗಳು, ಪಕ್ಷಿಗಳು, ಕೀಟಗಳು, ಇವುಗಳೆಲ್ಲಿಂದ ನಮಗೆ ಪಾಠವನ್ನು ತಿಳಿಸ್ಕೊಡ್ತಾರೆ. ಇನ್ನೊಂದು ವಾಕ್ಯ ಕೂಡ ನೋಡ್ರಿ, ಜ್ಞಾನೋಕ್ತಿಯಲ್ಲಿ 30ನೇ ಅಧ್ಯಾಯ 25ನೇ ವಾಕ್ಯ, 25, 26. ಇರುವೆಗಳು ದುರ್ಬಲ ಜಾತಿಯಾದರೂ ಸುಗ್ಗಿಯಲ್ಲಿ ತಮ್ಮ ಆಹಾರವನ್ನು ಹನಿ ಮಾಡಿಕೊಳ್ಳುವವು. ಬೆಟ್ಟದ ಮೊಲಗಳು ದೊಡ್ಡ ಜಾತಿಯಲ್ಲದಿದ್ದರೂ ಬಂಡೆಗಳಲ್ಲಿ ತಮ್ಮ ಮನೆಗಳನ್ನು ಮಾಡಿಕೊಳ್ಳುವವು. ನೋಡಿದ್ರೆ ಈಗ ಇರುವೆಗಳು ಹೆಂಗಿರ್ತದೆ ಅಂತ ಕೇಳಿದ್ರೆ ಸಹೋದರರೇ, ನೋಡಿ, ಅದಕ್ಕೆ ಅರಸರುಗಳಿಲ್ಲ, ರಾಜನಿಲ್ಲ, ಇವೆಲ್ಲ ಯಾವಿಲ್ಲ. ಆದ್ರೆ ಅದೇ ತಾನಾಗಿ ತಾನೇ ನಡೆಸ್ಕೊಂಡು ಒಂದು ಸ್ಟ್ರಿಕ್ಟ್ ಆಗಿ ಡಿಸಿಪ್ಲಿನ್ ಆಗಿ ಮಾಡ್ಕೊಂತದೆ. ಅದರಿಂದ ಪಾಠವನ್ನೇ ತಿಳ್ಕೊಡ್ರಿ ಅಂತ ಹೇಳ್ತಾರೆ. ಅದೇ ತರ ಕೂಡ ನೀವು ಹೇಳ್ತಾರೆ ಅಂತ ಕೇಳಿದ್ರೆ, ಆ ಜಡ ಅಂತ ಹೇಳುವಾಗ ಏನಂತ ಕೇಳಿದ್ರೆ ಸ್ಪೈಡರ್, ಅದು ಕೂಡ ಅದರಿಂದ ನಮಗೆ ಪಾಠವನ್ನ ಹೇಳ್ಕೊಡೋ ಒಂದು ವಿಷಯದಲ್ಲಿ ಕೂಡ ನಾವು ನೋಡ್ತೀವಿ. ಸಹೋದರರೇ, ಆಗಿರುವಾಗ ಇಲ್ಲಿ ನೋಡ್ರಿ, ನಮಗೆ ಇಂಥ ವಿಷಯಗಳನ್ನ ಈ ಕಾಗೆಗಳನ್ನ ಮುಖಾಂತರ ನಮಗೆ ತೋರಿಸ್ಕೊಟ್ರು. ಆಮೇಲೆ ಯಾವ್ದ್ರಿ, ಈ ಒಂದು ಇರುವೆಗಳ ಮುಖಾಂತರ ನಮಗೆ ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ನಮಗೆ ತೋರಿಸ್ಕೊಟ್ಟಿದ್ದಾರೆ ಅಂತ ನೋಡ್ತೀವಿ ಅಲ್ವರ. ಇವಾಗ ನಮಗೆ ಯಾವ ಪಾಠವನ್ನು ನಾವು ಇವತ್ತು ನೋಡ್ತೀವಿ ಅಂತ ಹೇಳಿದ್ರೆ ಸಹೋದರಿಯರೇ, ನಮಗೆ ಬ್ರದರು ಒಂದು ಇದೇ ತರ ಒಂದು ಯಾವ್ದನ್ನ ಇಟ್ಟು ಒಂದು ಪಾಠವನ್ನ ನಮಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೋಡ್ರಿ, ಇದೇನ್ರಿ ಚಟ ಅಲ್ವಾ? ಈ ಚಟ್ಟವನ್ನು ಇಟ್ಟು ನಮಗೆ ಒಂದು ಒಳ್ಳೆ ಟ್ಯಾಬರ್ನ್ಯಾಕಲ್ ಅಲ್ಲಿ ಇರುವ ಚಿಟ್ಟೆ ಕರೆಕ್ಟ್, ಚಿಟ್ಟೆಯನ್ನು ಇಟ್ಟು ನಮಗೆ ಈ ದೇವದರ್ಶನ ಗೂಡಾರದಲ್ಲಿ ನಮಗೆ ಪಾಠವನ್ನು ಕಳಿಸಿದ್ರು ರೀ. ಅದೇ ತರ ಈ ಚಿಟ್ಟೆವನ್ನ ಇಟ್ಟೆ ಯಾರ್ರಿ? ನಮ್ಮ ಅಪೊಸ್ತಲ ಪಾಲ್ 12ನೇ ವಾಕ್ಯನ ಓದಿದೀವಲ್ಲ, ಮೆಟಮೋಪ್ರೋಸೆಸ್, ಈ ಪರಲೋಕದ ಏನ್ರಿ ಆ ಒಂದು ಬದಲಾವಣೆ ಅಂತ ನಾವು ಟ್ರಾನ್ಸ್ಫಿಗರೇಷನ್ ಅಂತ ನಾನು ಮಾತಾಡಿದ್ನಲ್ಲ, ಅದು ಈ ಚಿಟ್ಟೆವನ್ನ ಇಟ್ಟೆ ನಮಗೆ ಏನ್ ಮಾಡಿದೆ ಅಂತ ಕೇಳಿದ್ರೆ ಒಂದು ದೊಡ್ಡ ಉದಾಹರಣೆಯನ್ನ ಕೊಟ್ಟಿದ್ದಾರೆ ಸಹೋದರರೇ. ಹೌದು, ನೋಡುವಾಗ ಈ ಚಿಟ್ಟೆ ಬಗ್ಗೆ ನಮಗೆ ಎಷ್ಟು ಗೊತ್ತಿರ್ತದೆ ಸಹೋದರರೇ? ನಮಗೆ ಹೇಳ್ರಿ, ಎಷ್ಟು ಗೊತ್ತು ನಮಗೆ ಈ ಚಿಟ್ಟದ ಬಗ್ಗೆ ಅಂತ ಹೇಳಿದ್ರೆ ಸಹೋದರರೇ, ನೋಡ್ರಿ, ಈ ಚಿಟ್ಟವನ್ನು ಏನೆಲ್ಲ ಈ ಚಿಟ್ಟ ನಮಗೆ ಪಾಠವನ್ನು ಇವತ್ತು ನೋಡ್ಕೊಡ್ತಿದೆ ಅಂತ ಕೇಳಿದ್ರೆ, ಈ ದೇವದರ್ಶನ ಗೂಡಾರದಲ್ಲಿ ಬಹಳ ಮುಖ್ಯವಂತ ಒಂದು ಬದಲಾವಣೆ, ಈ ಪರಿಶುದ್ಧ ಸ್ಥಳದಿಂದ ಆ ಒಂದು ಮಹಾಪವಿತ್ರ ಸ್ಥಳಕ್ಕೆ ಹೋಗುವ ಸ್ಥಿತಿಯಲ್ಲಿ ಇರುವ ಇವರಿಗೆಲ್ಲಿ ಎಂತ ಒಂದು ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರೆ, ಈ ಚಿಟ್ಟೆಯನ್ನ ಇಟ್ಟು ನಮಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಪಾಠವನ್ನು ಅದು ಕೊಡ್ತಾರೆ ಅಂತ ನೋಡ್ರಿ. ಈ ಒಂದೊಂದು ಸಮರ್ಪಣೆ ಮಾಡಿ ದೇವರಿಗೆ ಒಡಂಬಡಿಕೆ ಮಾಡಿರುವ ಒಬ್ಬೊಬ್ರು ಕೂಡ ಅವರಲ್ಲಿ ಏನ್ ಬದಲಾವಣೆ ಆಗುತ್ತೆ ಅಂತ ಒಬ್ಬರು ಕೂಡ ಕಾಣೋದಿಲ್ಲ ಅಲ್ವಾ? ನೋಡ್ರಿ, ನಾವು ಏನೇ ಆಗ್ಲಿ, ನಾವು ಏನೇ ಇಟ್ಟರೆ ಕೂಡ ಮೇಲ್ ನೋಡಿದ್ರೆ ಒಂದು ಕೆಟ್ಟವರಾಗಿರ್ತೀವಿ, ಇಲ್ಲ ಮೇಲ್ ನೋಡಿದ್ರೆ ಒಂದು ಒಳ್ಳೆಯವರಾಗಿರ್ತೀವಿ, ಅಲ್ಲ ನಮ್ಮಲ್ಲಿ ನೋಡುವಾಗ ಒಂದು ಐಶ್ವರ್ಯಂತ ಮನುಷ್ಯನಾಗಿರಲ್ಲ, ಚೆನ್ನಾಗಿ ಓದಿರೋರ ಮನುಷ್ಯನಾಗಿರಲ್ಲ. ಆದ್ರೆ ಕೂಡ ಆ ಕ್ರಿಸ್ತನ ಒಂದು ಸಭೆಗೆ ಆಯ್ಕೆ ಮಾಡಿರುವ ಆ ಸಹೋದರರು ಅವರಿಗೆ ತಕ್ಕಂಗೆ ತನ್ನ ಬದಲಾವಣೆ ಮಾಡ್ತಾ ಇದ್ದಾರೆ, ಒಳಗೆ ಮಾಡ್ತಾ ಇದ್ದಾರೆ ಅಂತ ಯಾರಿಗೂ ಹೊರಗಡೆ ಇರುವವರಿಗೆ ಕಾಣೋದಿಲ್ಲ. ಸೊ ಇದರಿಂದ ನಮಗೆ ಪಾಠ ಏನಪ್ಪಾ? ಇವತ್ತು ಇದೇ ಪಾಠ ಏನು ಅಂತ ಹೇಳಿದ್ರೆ ಸಹೋದರ ನೋಡ್ರಿ, ಈ ಒಂದು ಏನ್ರಿ ಈ ಚಿಟ್ಟೆ ಬಂದು ಹೆಂಗಪ್ಪ ಉತ್ಪತ್ತಿ ಆಗ್ತದೆ? ಈ ಚಿಟ್ಟೆಯನ್ನ ದ ಬಟರ್ಫ್ಲೈ ಲೈಫ್ ಸೈಕಲ್ ಅಂತ ಹೇಳ್ತಾರೆ. ಅಂತ ಕೇಳಿದ್ರೆ ಚಿಟ್ಟೆಯನ್ನ ಒಂದು ಜೀವನ ಒಂದು ಸೈಕಲ್ ರೀ. ಏನಾಗುತ್ತೆ ಅಂತ ಕೇಳಿದ್ರೆ ನೋಡಿ, ಎಷ್ಟು ಸುಂದರವಾಗಿರುತ್ತೆ ಈ ಚಿಟ್ಟೆ ಒಂದು ನೋಡಿದಿವಲ್ಲ, ನೋಡಿ ಎಷ್ಟು ಸುಂದರವಾಗಿರ್ತದೆ ಈ ಚಿಟ್ಟೆಗಳು ಇರುವಾಗ ಅದಕ್ಕೆ ರೆಕ್ಕೆ ಉಂಟು. ಆಮೇಲೆ ನೋಡಿದ್ರೆ ಚೆನ್ನಾಗಿ ಏನಾಗುತ್ತೆ ಅಂತ ಕೇಳಿದ್ರೆ ಅದು ತಿನ್ನುವ ಅದು ಪದಾರ್ಥ ಬೇರೆ,
ಅದು ಏನ್ರಿ ಜೇನನ್ನ ಅದು ಕುಡಿತದೆ. ಜೇನನ್ನ ಕುಡಿದು ಅದೇನ್ ಮಾಡುತ್ತೆ ಅಂತ ಕೇಳಿದ್ರೆ ಅದು ಬಾಳುತ್ತೆ ಅಂತ ನೋಡ್ತೀವಿ ಅಲ್ವಾ. ಆದ್ರೆ ಹುಟ್ಟುವ ಒಂದು ಸ್ಥಿತಿ ನೋಡುವಾಗ ಅದನ್ನ ಒಂದು ಬೇರೆ ತರ ಟ್ರಾನ್ಸ್ಫಿಗರೇಷನ್ ಅಂದ್ರೆ ಬದಲಾವಣೆ ನಡೆಯುವ ಒಂದು ವಿಷಯಗಳು ಇದರಲ್ಲಿ ನಾವು ಇದನ್ನ ಹೇಳ್ಕೊಟ್ಟಿದ್ದಾರೆ ಸಹೋದರ ಸಹೋದರಿ. ನೋಡಬೇಕಾದ್ರೆ ನೋಡ್ರಿ ಇಲ್ಲಿ ಮೊದಲು ಅದು ಏನ್ ಮಾಡುತ್ತೆ ಅಂತ ಕೇಳಿದ್ರೆ ಈ ಚಿಟ್ಟೆ ಇದು ಒಂದು ಮೊಟ್ಟೆ ಆ ಎಳೆಗಳ ಮೇಲೆ ಒಂದು ಚಿಕ್ಕ ಚಿಕ್ಕ ಮೊಟ್ಟೆಗಳನ್ನ ಅದೇನಾಗುತ್ತೆ ಅಂತ ಕೇಳಿದ್ರೆ ಇಟ್ಟಿರ್ತದೆ ಅಂತ ನೋಡ್ತೀವಿ ಅಲ್ವಾ. ಆ ಚಿಕ್ಕ ಚಿಕ್ಕ ಮೊಟ್ಟೆ ಏನಾಗುತ್ತೆ ಅಂತ ಕೇಳಿದ್ರೆ ಇಲ್ಲಿಗೆ ನೋಡ್ರಿ ಇಲ್ಲಿಗೆ ಫೋಟೋ ತೋರಿಸ್ತೀನಿ. ಇದು ನಿಜವಾದ ಇದ್ದಂತ ಈ ಫೋಟೋಗಳು. ಓಕೆ, ಆ ಚಿಟ್ಟೆ ಮೇಲೆ ಇದು ಆ ಒಂದು ಎಳೆಗಳ ಮೇಲೆ ಇರುವ ಆ ಒಂದು ಮೊಟ್ಟೆಯನ್ನ ಇಟ್ಟಿರ್ತದೆ. ಆ ಮೊಟ್ಟೆ ಏನಾಗುತ್ತೆ ಅಂತ ಕೇಳಿದ್ರೆ ಅದು ಹೋಗ್ತಾ 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 ಸ್ವಲ್ಪ ದಿವಸ ಕಾಲ, ಸುಮಾರು 14 20 ದಿವಸ ಕಾಲ ಆದ್ಮೇಲೆ ಅದು ಏನಾಗುತ್ತೆ ಅಂತ ಕೇಳಿದ್ರೆ ಯಾವ ತರ ಬದಲಾವಣೆ ಆಗುತ್ತೆ ಅಂತ ಕೇಳಿದ್ರೆ ಅದು ಒಂದು ಹುಳ ತರ ಆಗುತ್ತೆ. ಇದಕ್ಕೆ ಏನ್ ಹುಳ ಅಂತ ಹೇಳ್ತಾರೆ ಅಂತ ಕೇಳಿದ್ರೆ ಅದು ಕಂಬಳಿ ಹುಳ ಅಂತ ಹೇಳ್ತಾರೆ. ಇದಕ್ಕೆ ಒಂದು ಕಂಬಳಿ ಹುಳ ತರ ಏನಾಗುತ್ತೆ ಅಂತ ಕೇಳಿದ್ರೆ ಇವು ಬರುತ್ತೆ ಸಹೋದರ ಸಹೋದರರೇ. ಆಮೇಲೆ ಅದು ಏನಾಗುತ್ತೆ 3ನೇ ಸ್ಟೇಜ್ ಅಂತ ಕೇಳಿದ್ರೆ ಈ ಕಂಬಳಿ ಹುಳವಾಗಿ ಇದ್ದು ಬಿಟ್ಟು ಇದು ಏನ್ ಮಾಡುತ್ತೆ ಅಂತ ಕೇಳಿದ್ರೆ ಸಹೋದರ ಸಹೋದರರೇ ಅದು ಎಳೆಗಳನ್ನ ತಿಳಿಯುತ್ತೆ. ಅದು ಯಾವ ತರ ಕೇಳಿಸ್ತಾ ಇಲ್ಲ ಬ್ರದರ್. ಕೇಳ್ತಾ ಇಲ್ವಾ ಸಿಸ್ಟರ್? ಕೇಳ್ತಾ ಇಲ್ವಾ? ಇಲ್ಲ brother, ಹೇಳ್ತಾ ಇದ್ದೇವೆ. ಏನ್ disturbance ಇದು? ಕೇಳ್ತಾ ಇದೆ ಬ್ರದರ್, ಹೇಳಿ ಬ್ರದರ್, ಕೇಳ್ತಾ ಇದೆ. ಕೇಳ್ತಾ ಇದೆಯಾ? ಹಾ ಕೇಳ್ತಾ ಹೌದು, ಹೌದು brother. ಬ್ರದರ್ ಕೇಳ್ತಾ ಇದೆ. ಓಕೆ, ಯಾಕಂದ್ರೆ ನಾನು ಸ್ವಲ್ಪ ಎಲ್ಲೋ ದೂರ ಬಂದ್ಬಿಟ್ಟಿದ್ದೀನಿ, ಅದರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್. ನಾನು ಯಾವಾಗೂ ಇರುವ ಜಾಗದಿಂದ ಮಾಡ್ತಿಲ್ಲ, ಬೇರೆ ಜಾಗದಿಂದ ಮಾಡ್ತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ನೋಡ್ಕೊಳ್ರಿ, ಕೇಳಿಲ್ಲ ಅಂದ್ರೆ ಸರಿಗೆ ಹೇಳ್ರಿ, ನಾನು ಅದನ್ನ ತಿದ್ಕೊಂತೀನಿ ಸರಿಗೆ. ಮತ್ತೆ ನೋಡ್ಬೇಕಾದ್ರೆ ನೋಡ್ರಿ ಇವಾಗ ಈ ಚಿಟ್ಟ ನೋಡ್ಬೇಕಾದ್ರೆ 4 ಸ್ಟೇಜ್ ಇರ್ತದೆ ರೀ. ಮತ್ತೆ ಈ ಚಿಟ್ಟವಾಗೋದಿಕ್ಕೆ 4 ಸ್ಟೇಜ್ಗಳು ಇರ್ತದೆ ರೀ. ಮೊದಲು ಅದು ಏನಾಗ್ಬೇಕು ಅಂತ ಕೇಳಿದ್ರೆ ಅದು ಒಂದು ಮೊಟ್ಟೆನ ಇಟ್ಟಿರ್ತದೆ. ಆ ಮೊಟ್ಟೆ 14 20 ದಿವಸ ತನಕ ಅದೇನಾಗತ್ತೆ ಅಂತ ಕೇಳಿದ್ರೆ ಅದರಿಂದ ಒಂದು ಹುಳ ಬರುತ್ತೆ ನೋಡ್ತೀವಿ. ಆ ಹುಳ ಕಂಬಳಿ ಹುಳ ನಮಗೆಲ್ಲ ಗೊತ್ತಿದೆ. ಆ ಕಂಬಳಿ ಹುಳ ಏನಾಗುತ್ತೆ ಅಂತ ಕೇಳಿದ್ರೆ ಬಂದ ಮೇಲೆ ಸಹೋದರ ಸಹೋದರಿ ನೋಡ್ರಿ, ಆ ಎಳೆಗಳಿದೆಯಲ್ಲ, ಆ ಎಳೆಗಳನ್ನು ಬರೀ ಎಳೆಗಳು ಮಾತ್ರ ತಿನ್ನುತ್ತಾರೆ. ಇದು ಬರೀ ಎಳೆಗಳನ್ನ ಏನ್ ಮಾಡುತ್ತೆ ಅಂತ ಕೇಳಿದ್ರೆ ಇದು ತಿನ್ತಾನೇ ಇರ್ತದೆ ಸಹೋದರ ಸಹೋದರಿಯರೇ. ನೋಡ್ರಿ, ಇದು ಯಾವ ತರ ಎಳೆ ತಿನ್ನೋಲ್ಲ ಅಂತ ಕೇಳಿದ್ರೆ ಕೆಳಗಿರುವ ಆ ಒಂದು ಗಟ್ಟಿಯಾಗಿ ಇರುವ ಎಳೆಗಳನ್ನ ತಿನ್ನಲ್ಲ. ಇದು ಮೇಲಿರುವ ತೆಳುವಾಗಿರುವ ಎಳೆಗಳನ್ನ ತಿನ್ಕೊಂಡೇ ಇರ್ತದೆ. ನೋಡ್ರಿ, ಚಿಕ್ಕದಾಗಿ ಇದ್ದಂತ ಆ ಹುಳ ಎಷ್ಟು ದಪ್ಪ ಆಗ್ತದೆ ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ ಸಖತ್ ದಪ್ಪ ಆಗ್ಬಿಡ್ತದೆ. ಯಾಕೆ ದಪ್ಪ ಆಗ್ತದೆ ಅಂತ ಕೇಳಿದ್ರೆ ಅದು ಇರುವ ಕಾಲದಲ್ಲ, ಅದು ತಿನ್ನೋದೇ ಅದಕ್ಕೆ ಕೆಲಸ. ಯಾವಾಗೂ ತಿಂತಾನೆ ಇರ್ತದ್ರಿ, ಯಾವಾಗೂ ನಿದ್ದೆ ಕೂಡ ಮಾಡಲ್ಲ. ಅದು ಏನಾಗುತ್ತೆ, ತಿಂತಾನೆ ಇರ್ತದೆ. ಸ್ವಲ್ಪ ಹೊತ್ತು ನಿಲ್ಲುತ್ತೆ, ಸ್ವಲ್ಪ ಹೊತ್ತು ತಿನ್ನುತ್ತೆ, ಸ್ವಲ್ಪ ಹೊತ್ತು ನಿಲ್ಲುತ್ತೆ. ಇನ್ನೊಂದೇನು ಕೇಳಿದ್ರೆ ಇದಕ್ಕೆ ಜೀರ್ಣ ಆಗುವ ಆ ಒಂದು ಉರುಪು ಅದರಲ್ಲಿ ಇಲ್ಲ ಅಂತ ಹೇಳಿದ್ರೆ, ಜೀರ್ಣ ಆಗಿ ಏನಾಗುತ್ತೆ ಅಂತ ಕೇಳಿದ್ರೆ ಏನ್ ತಿನ್ನುತ್ತೋ ಅದು ವೇಸ್ಟ್ ಆಗಿ ಬರುತ್ತಲ್ಲ, ಇದು ಇಲ್ಲ ರೀ. ಇದು ಏನ್ ಮಾಡಲ್ಲ ಅಂತ ಕೇಳಿದ್ರೆ ಇದು ಹೊರಗಡೆ ತಳ್ಳುವ ಅದು ಒಂದು ಶಕ್ತಿ ಅಂದ್ರೆ ಅದಕ್ಕಿಲ್ಲ. ಅದು ಏನಕ್ಕೆ ಆ ತರ ಕೊಟ್ಟಿದ್ರು ಅಂತ ಕೇಳಿದ್ರೆ ಇದು ಎಲೆನ ತಿಂತ 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 ಏನಾಗುತ್ತೆ ಒಳ್ಳೆ ದಪ್ಪವಾಗುತ್ತೆ. ಒಂದು ಟೈಮು, ಒಂದು ಸಮಯ ಬರುವಾಗ ಇದು ಏನಾಗುತ್ತೆ ಅಂತ ಕೇಳಿದ್ರೆ ಹೋಗಿ ಇಂಥ ಒಂದು ಗೂಡನ್ನ ಕಟ್ಟತ್ತನ್ನು ನೋಡ್ತೀವಿ ಅಲ್ವರ. ಅದು ಏನೆಲ್ಲ ತಿಂದಿತ್ತೋ ನೋಡ್ರಿ, ಅದನ್ನ ನೋಡುವಾಗ ಅದು ಏನೆಲ್ಲ ತಿಂದಿತ್ತೋ ಅದು ಏನಾಯ್ತು ಆ ಊಟದಲ್ಲ ಅಂತ ಕೇಳಿದ್ರೆ ಅದು ತಿಂದಿತ್ತು, ಎಳೆ ಎಲ್ಲ ತಿಂತಲ್ಲ, ಅದು ಏನಾಯ್ತು, ಅದು ಏನಾಗಿಲ್ಲ, ಅದು ಏನಾಯ್ತು ಒಂದು ದಾರ ಒಂದು ಉತ್ಪತ್ತಿ ಆಯ್ತು ಅದರಲ್ಲಿ ಉತ್ಪತ್ತಿ ಆಗಿ ಅದು ಏನಾಗುತ್ತೆ ಆ ಒಂದು ಮರದಲ್ಲಿ ಮೊದಲು ಹೋಗಿ ಅಂಟ್ತದೆ, ಅದನ್ನ ತನ್ನನ್ನ ಹಿಡ್ಕೊಂತದೆ, ಮರವನ್ನು ಅದನ್ನ ಹಿಡ್ಕೊಂತದೆ. ಯಾಕಂದ್ರೆ ಆ ಮರವೇ ಈಗ ಜೀವ. ಅದನ್ನ ಹಿಡ್ಕೊಂಡು ಅದೇನಾಗುತ್ತೆ ಅಂತ ಸಹೋದರ ಸಹೋದರಿಯರೇ ಅದ್ರ ಒಳಗೆ ಅದನ್ನ ಕಂಪ್ಲೀಟ್ ಸುತ್ಕೊಂತದೆ. ಒಂದು ನೂಲು ಒಂದು ದಾರ ತರ ಇಟ್ಟುಕೊಂಡು ಅದನ್ನ ಕಂಪ್ಲೀಟ್ ಅದನ್ನ ಸುತ್ತುಕೊಂಡು ಅದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ತನ್ನ ಕಾಲ, ಎಷ್ಟು ಕಾಲ ಅಂತ ಕೇಳಿದ್ರೆ ಸುಮಾರು ಅದು ಮತ್ತೆ ಒಂದು 20-25 ದಿವಸ ತನಕ ಅದು ಏನ್ ಮಾಡಲ್ಲ ಅಂತ ಹೇಳಿದ್ರೆ ಸಹೋದರ ಸಹೋದರನೇ ಅದು ಸತ್ತು ಹೋಗ್ತಿರ್ತದೆ. ಅದರಲ್ಲಿ ಜೀವನೇ ಇರಲ್ಲ ರೀ. ನೋಡಿ, ಪಕ್ಕದಲ್ಲಿ ನಾನು ತೋರಿಸ್ತಿದ್ನಲ್ಲ,
ಅದರಲ್ಲಿ ನೋಡ್ಬೇಕಾದ್ರೆ ಇದು ಜೀವನ ಇರಲ್ಲ ರೀ. ಅದು ಹಂಗೆ ಒಳಗಡೆ ನೀವು ತೆಗೆದು ನೋಡಿದ್ರೆ ಸತ್ತಿರ್ತದೆ ಅದು. ಹಂಗೆ ಆದ್ರೆ ಒಳಗೆ ನೋಡ್ರಿ ಹೆಂಗಿರ್ತದೆ ಅಂತ ಕೇಳಿದ್ರೆ ಅದು ಮೇಲೆಲ್ಲ ಅದನ್ನ ಸುತ್ತುಕೊಂಡು ಅದು ಒಳಗೆ ಇರ್ತದೆ ರೀ. ಆಮೇಲೆ ಸ್ವಲ್ಪ 25 ದಿವಸದ ಮೇಲೆ ಆದ್ಮೇಲೆ ಅದು ಏನಾಗುತ್ತೆ ಅಂತ ಕೇಳಿದ್ರೆ ಮತ್ತೆ ನೋಡ್ರಿ ಅಲ್ಲಿ ನೋಡ್ತೀವಲ್ಲ ಆ ಒಂದು ಗೂಡು ಕಟ್ಟಿತ್ತಲ್ಲ ಆ ಗೂಡಿಂದ ಹೊರಗಡೆ ಬರಕ್ಕೆ ಶುರು ಆಗ್ತದೆ. ಮೆತ್ತಿಗೆ ಅದು ಗೂಡಿಂದ ಹೊರಗಡೆ ಬರಕ್ಕೆ ಶುರು ಆಗ್ತದೆ ನೋಡ್ರಿ. ಅದನ್ನ ಬಿಚ್ಚಾಕ್ಬಿಟ್ಟು ಹೊರಗಡೆ ಬರುತ್ತೆ. ಮತ್ತೆ ಅವ್ರು ಬರುವಾಗ ಅದು ಮುಂದೆ ಯಾವ ತರ ರೂಪದಲ್ಲಿ ಇತ್ತೋ ಆ ರೂಪ ಅದರಲ್ಲಿ ಇರೋದಿಲ್ಲ ರೀ. ಆ ರೂಪದಲ್ಲೇ ಇರಲ್ಲ. ಆದ್ರೆ ಹೋಗುವಾಗ ಏನಾಗಿತ್ತು ಅಂತ ಕೇಳಿದ್ರೆ ಒಂದು ಕಂಬಳಿ ಹುಳ. ಆ ಹುಳವನ್ನು ನೋಡಕ್ಕೆ ಕೂಡ ನಾವು ಏನ್ ಮಾಡಲ್ಲ ಅಂತ ಕೇಳಿದ್ರೆ ಈ ಹುಳನ ಕೈಯಲ್ಲಿ ಕೂಡ ನಾವು ಬಿಡ್ಕೊಳಕ್ ಆಗೋದಿಲ್ಲ. ಅದನ್ನ ಮುಟ್ಟಕ್ ಕೂಡ ಆಸೆ ಪಡೋದಿಲ್ಲ ಯಾರು. ಅದನ್ನು ನೋಡಕ್ಕೂ ಕೂಡ ಆಸೆ ಪಡೋದಿಲ್ಲ. ಅದು ಮುಖ ಆಗಲಿ ಅದನ್ನ ಕಾಲಾಗಲಿ ಯಾರಾದ್ರೆ ಅದ್ರ ಮೇಲೆ ಬಂದು ಅಂಟಿದ್ರೆ ನಮ್ಮ ಮೇಲೆ ಬಿದ್ರೆ ಅದನ್ನ ನಾವು ಅದನ್ನ ಹಂಗೆ ಏನ್ ಮಾಡ್ತಕ್ಕ ಹೊಡೆದು ಸಾಯಿಸ್ಬಿಡ್ತೀವಿ ಕೆಲವು ಟೈಮಲ್ಲಿ. ಅದನ್ನ ಒದ್ರು ಬಿಡ್ತೀವಿ. ಆದ್ರೆ ಸಹೋದರ ಸಹೋದರಿಯರೇ ಅದು ಅದೇ ಒಂದು ಹುಳ ಮತ್ತೆ ಬದಲಾವಣೆಯಾಗಿ ಅದು ಈ ಚಿಟ್ಟ ತರ ಹೊರಗಡೆ ಬರುವಾಗ ಅದು ನಮ್ಮ ಮೇಲೆ ಬಂದು ಕೂತ್ಕೊಳ್ಳುವಾಗ ಅದನ್ನ ನಾವು ಹೆಂಗ್ ಸ್ವೀಕರಿಸ್ತೀವಿ ಅಂತ ಕೇಳಿದ್ರೆ ಅಷ್ಟು ಸುಂದರವಾಗಿ ಇರುವ ಆ ಕೀಟವನ್ನ ಹಿಡಿಯಕ್ಕೆ ಹೋಗ್ತೀವಿ ಕೈಯಿಂದ. ಅದನ್ನು ನೋಡ್ತೀವಿ. ಅದನ್ನ ನಮ್ಮ ಮೇಲೆ ಬಂದ್ರೆ ಅಷ್ಟು ಸಂತೋಷ ಪಡ್ತೀವಿ ನಾವು. ಇದೇ ಒಂದು ಚಿಟ್ಟ ಅದು ಮುಂಚೆ ಇರುವ ಒಂದು ಸ್ಥಿತಿ ಬೇರೆ, ಇವಾಗಿರುವ ಒಂದು ಸ್ಥಿತಿಯನ್ನು ಕೂಡ ಇದರಲ್ಲಿ ಇದ್ದಂತ ಬೇರೆ. ನೋಡ್ರಿ ಸಹೋದರ ಸಹೋದರಿಯರೇ ಬದಲಾವಣೆ ಹೆಂಗೆ ಆಗುತ್ತೆ ಅಂತ ಕೇಳಿದ್ರೆ ಇದಕ್ಕೆ ಮೆತ್ತಮೋ ಪ್ರೋಸೆಸ್ ಅಂತ ಹೇಳ್ತಾರೆ. ಆಮೇಲೆ ನೋಡ್ಬೇಕಾದ್ರೆ ಅದು ಕಂಪ್ಲೀಟ್ ಬದಲಾವಣೆ ಆದ್ಮೇಲೆ ನೋಡ್ರಿ ಇದು ಮುಖವು ಕಂಪ್ಲೀಟ್ ಚೇಂಜ್ ಆಗ್ಬಿಡ್ತದ್ರಿ. ಇವರು ಇದು ಬಾಯಿ, ಇದು ತಿನ್ನುವ ಪದಾರ್ಥಗಳು, ಇದನ್ನ ಕಣ್ಣು ಇವೆಲ್ಲ ಹಂಗೆ ಚೇಂಜ್ ಆಗ್ಬಿಟ್ಟಿದೆ. ಹೆಂಗ್ ಚೇಂಜ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಬಾಯಿ ನೋಡ್ರಿ ಹಲ್ಲು ಎಲ್ಲ ಚಿಕ್ಕ ಚಿಕ್ಕ ಹಲ್ಲುಗಳು ಇಟ್ಟು ಬಾಯಲ್ಲಿ ಎಳೆ ತಿನ್ನೋ ಹಂಗಿರ್ತದೆ. ಕಣ್ಣು ನೋಡಿದ್ರೆ ಬಹಳ ಚಿಕ್ಕದು. ಆ ಚಿಕ್ಕ ಕಣ್ಣು ಅದೇನಾಗಲ್ಲ ಅಂತ ಕೇಳಿದ್ರೆ ಆ ಕಣ್ಣು ಕೂಡ ಎಷ್ಟು ಕಾಣುತ್ತೋ ಏನೋ ಗೊತ್ತಿಲ್ಲ ಅದು. ಆದ್ರೆ ಕಣ್ಣುಗಳು ಕಾಣಲ್ಲ. ಬರೀ ಏನೆಲ್ಲ ಸಿಗ್ತದೋ ಅದನ್ನ ತಿನ್ಕೊಂಡೇ ಹೋಗ್ತಾ ಇರ್ತದೆ. ಇಂಥ ಒಂದು ಒಂದು ಇರುತ್ತೆ. ಅದು ಬದಲಾವಣೆ ಆದ್ಮೇಲೆ ಆ ಒಂದು ಈ ಚಿಟ್ಟ ನೋಡ್ಬೇಕಾದ್ರೆ ಈ ಬದಲಾವಣೆ ಆದ್ಮೇಲೆ ಅದರ ಕಣ್ಣು ನೋಡ್ರಿ ಎಷ್ಟು ದೊಡ್ಡದು ಅಂತ ಹೇಳಿದ್ರೆ ಅಷ್ಟು ದೊಡ್ಡದಾಗ್ಬಿಡ್ತದೆ. ಅದು 360 ಡಿಗ್ರಿ ಸುತ್ತದೆ. ಅದಕ್ಕೆ ನಾವು ಏನ್ ಮಾಡಕ್ಕಾಗಲ್ಲ ಅಂತ ಕೇಳಿದ್ರೆ ಅದನ್ನ ಹಿಡಿಯಕ್ಕೆ ಆಗೋದಿಲ್ಲ. ಕಣ್ಣು ದೊಡ್ಡದಾಗ್ಬಿಡ್ತದೆ. ಅದರ ಬಾಯಿ ನೋಡ್ಬೇಕು ಸಹೋದರ ಸಹೋದರಿಯರೇ. ಅದು ಬಾಯಿ ಹೆಂಗಿರ್ತದೆ ಅಂತ ಕೇಳಿದ್ರೆ ನೋಡ್ರಿ ಈ ತರ ಕಾಯಿಲ್ ಅಂತ ಹೇಳ್ತಾರೆ. ವಯರ್ ತರ ಸುತ್ತಕೊಂಡು ಕಾಯಿಲ್ ಆಗಿ ಇರ್ತದೆ. ಇಲ್ಲಿ ನೀವು ನೋಡ್ತಿರಲ್ಲ ಪಿಕ್ಚರ್ ಅಲ್ಲಿ ಅದು ವಯರ್ ತರ ಇರುತ್ತೆ. ಅದು ಕಾಯಿಲ್ ಆಗಿ ಇದ್ಕೊಂಡು ಅದು ಮತ್ತೆ ಎಳೆನ ತಿನ್ನಕ್ ಹೋಗಲ್ಲ. ಅದು ಏನ್ ತಿನ್ನುತ್ತೆ ಅಂತ ಹೇಳಿದ್ರೆ ಆ ಎಲೆಗಳು ಯಾವುದು ತಿಂದಿರಾ ಸಹೋದರ ಸಹೋದರಿಯರೇ ಅದು ಹೋಗಿ ಆ ಜೇನನ್ನ ಆ ಒಂದು ಆ ಹೂವದಲ್ಲಿ ಇರುವ ಜೇನನ್ನ ಅದರಲ್ಲಿ ಇದ್ದಂತ ಆ ವಯರ್ ತರ ಕಾಯಿಲ್ ಇದೆಯಲ್ಲ ಅದನ್ನ ಹಾಕಿ ಏನ್ ಮಾಡುತ್ತೆ ಅಂತ ಕೇಳಿದ್ರೆ ಹಂಗೇ ಎಳಿತದೆ. ಎಳೆದು ಅದನ್ನ ಮಧುರವಾಗಿ ಅದೇನಾಗುತ್ತೆ ಅಂತ ಕೇಳಿದ್ರೆ ಎಷ್ಟು ಮಧುರ ಅಂತ ಕೇಳಿದ್ರೆ ಅದನ್ನ ಕುಡಿಯಕ್ಕೆ ಅದು ಶುರು ಮಾಡ್ತದೆ. ನೋಡ್ರಿ ಇನ್ನು ಮುಂದೆ ಅದು ಜೀವನ ಹೆಂಗಿರ್ತದೆ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ ಅದು ಇರುವ ಕಾಲಲ್ಲ. ಅದು ಜೇನು ಮಾತ್ರವೇ ಕುಡಿಯುತ್ತದೆ, ಬೇರೆ ಯಾವುದು ಅದು ಕುಡಿಯಲ್ಲ ತಿನ್ನಲ್ಲ ಅಂತ ಹೇಳಿ ಇದು ಬದಲಾವಣೆ ಆಗಿರುವ ವಿಷಯ. ನೋಡ್ರಿ ಇಲ್ಲಿ ಇರುವ ದಿಸ್ ಇಸ್ ಇನ್ಸೆಕ್ಟು, ಇದು ಕೀಟಗಳು. ಇಲ್ಲಿದ್ದಂತ ನಾನು ತೋರಿಸಿರೋ ವಿಷಯಗಳು ನೋಡ್ಬೇಕಾದ್ರೆ ಇಲ್ಲಿರೋದು ಕೀಟಗಳು. ನೋಡಿ ಈ ಮರದ ಮೇಲೆಲ್ಲ ಇರುತ್ತೆ ಈ ಕಂಬಳಿ ಹುಳಗಳು. ನೋಡಕ್ಕೆ ಕಂಬಳಿ ಹುಳ ಅದನ್ನ ನಾವು ಮುಟ್ಟ ಕೂಡ ಆಗೋದಿಲ್ಲ. ಅಯ್ಯೋ ಅಷ್ಟು. ಆದ್ರೆ ಅದರ ಬದಲಾವಣೆ ಅಂತ ನೋಡುವಾಗ ಸಹೋದರ ಸಹೋದರಿ ಎಷ್ಟು ಸೂಪರ್ ಆಗಿ ನೋಡ್ರಿ ಅದು ಒಂದು ಏನಾಗುತ್ತೆ ಅಂತ ಕೇಳಿದ್ರೆ ಒಂದು ಪಕ್ಷಿ ರೂಪದಲ್ಲಿ ಬಂದ್ಬಿಡ್ತದೆ. ಬರ್ಡ್ ಅಂತ ಹೇಳಿ ಆ ಪಕ್ಷಿ ರೂಪದಕ್ಕೆ ಇದು ಬಂದ್ಬಿಡ್ತದೆ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರಿಯರೇ. ಸರಿ ಇನ್ನ ತನಕ ನಾವು ನೋಡಿದೀವಲ್ಲ ಈ ವಿಷಯಗಳು. ಯಾಕಂದ್ರೆ ಸಹೋದರ ಸಹೋದರಿಯರೇ ಈ ವಿಷಯಗಳನ್ನ ನೋಡುವಾಗ ಏನಪ್ಪಾ ಇದರಲ್ಲಿ ನಮಗೆ ಏನ್ರಿ ಪಾಠ, ಇದಕ್ಕೆ ನಮಗೆ ಏನು ಪಾಠ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಅದು ಹೋಗೋದಕ್ಕೂ ಮುಂಚೆ ಒಂದು ಚಿಕ್ಕ ವಿಡಿಯೋವನ್ನು ನೋಡೋಣ. ಯಾಕಂತ ಕೇಳಿದ್ರೆ ಅದು ಹೆಂಗೆ ಅದು ಪ್ರಾಸೆಸ್ ಆಗುತ್ತೆ ಅಂತ ನಮ್ಗೆ ಗೊತ್ತಾಗ್ಬೇಕು. ಆ ತರ ಒಂದು ಚಿಕ್ಕ ವಿಡಿಯೋವನ್ನು ನಾನು ತೋರಿಸ್ತೀನಿ ನೋಡ್ರಿ. ನೆಕ್ಸ್ಟ್ ಆ ವಿಡಿಯೋನ ನೋಡ್ರಿ.
ನೋಡ್ರಿ ಸಹೋದರರೇ, ಇಲ್ಲಿ ಆ ಮರದಲ್ಲಿ ಇದಂತ ಅಲ್ಲಿದ್ದ ಎಳೆಗಳು, ಆ ಎಳೆಗಳ ಮೇಲೆ ಅಲ್ಲಿ ಇರುವಾಗಂತ ಒಂದು ಮೊಟ್ಟೆ ಇಟ್ಟಿದೆ ನೋಡ್ರಿ. ಆ ಮೊಟ್ಟೆದಲ್ಲಿ ಒಳಗೆ ಏನಾಗುತ್ತೆ ಅಂತ ಕೇಳಿದ್ರೆ ಆ ಕೀಟ ಹೊರಗಡೆ ಬರುತ್ತೆ, ಈ ಕಂಬಳಿ ಹುಳ ಹೊರಗಡೆ ಬರೋದಂತ ನೋಡ್ತೀವಿ. ಅದನ್ನ ಕಿತ್ಕೊಂಡು ಹೊರಗಡೆ ಬರುತ್ತೆ ನೋಡ್ರಿ. ಮೆತ್ತಿಗೆ ಅದು ಹೊರಗಡೆ ಬಂದ ಮೇಲೆ ಇದೇನ್ ಮಾಡುತ್ತೆ ಅಂತ ಕೇಳಿದ್ರೆ ನೋಡ್ರಿ, ಎಸ್, ತಾನೇ ಅದು ಹೊರಗಡೆ ಬಂದ ಮೇಲೆ ಆ ಮೊಟ್ಟೆ ಮೊದಲು ಅದು ತಿನ್ನೋದೇ ಆ ಮೊಟ್ಟೆದೆಲ್ಲ ಹೊರಗಡೆ ಬಂತಲ್ಲ, ಅದನ್ನ ತಿನ್ಬಿಡ್ತದೆ ಅದು ಮೊದಲು ನೋಡ್ರಿ. ಆಮೇಲೆ ಈ ಹುಳವಾಗಿದ್ದ ಒಂದು ಕೀಟ ತರ ಆಗಿ ಹುಳ, ಕಂಬಳಿ ಹುಳ ಅದೇನ್ ಮಾಡುತ್ತೆ ನೋಡ್ರಿ, ಯಾವ್ದು ತಿನ್ನುತ್ತೆ ಅಂತ ಕೇಳಿದ್ರೆ ಸಹೋದರರೇ, ಬರೀ ಆ ಎಳಸಾಗಿರುವ ಆ ಎಳೆಗಳು ಮಾತ್ರವೇ ಅದು ತಿನ್ನೋದು. ಇಲ್ಲಿ ನೋಡ್ರಿ, ಆಮೇಲೆ ಏನಾಗುತ್ತೆ ಅಂತ ಕೇಳಿದ್ರೆ ಆ ಮರಕ್ಕೆ ಹೋಗಿ ಅಂಟ್ಕೊಂತದೆ, ಹಿಡ್ಕೊಂತದೆ ಆ ಮರ ನೋಡಿ. ಇಟ್ಕೊಂಡು ತನ್ನ ಏನೆಲ್ಲ ತಿಂದಿತ್ತೋ ಈ ತಿಂದಿದ್ದನ್ನ ಯಾವ ತರ ಜೀರ್ಣ ಮಾಡುತ್ತೆ ಅಂತ ಕೇಳಿದ್ರೆ ಗೂಡಾಗಿ ಜೀರ್ಣ ಮಾಡ್ತದೆ. ಗೂಡಾಗಿ ಜೀರ್ಣ ಮಾಡ್ಬಿಟ್ಟು ನೋಡಿ ತನ್ನ ಸುತ್ತಕೊಂತು ಎಲ್ಲ. ಸಹೋದರರೇ, ಇದು ಸುತ್ತದ ಮೇಲೆ ಇಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ನೋಡ್ರಿ, ಹಂಗೆ ಸ್ಟಾಪ್. ಸಹೋದರರೇ, ಇದು ನೋಡ್ಬೇಕಾದ್ರೆ ನೋಡ್ರಿ, ಇಲ್ಲಿಗೆ ಇಲ್ಲಿ ನೋಡ್ರಿ, ಇದು ಏನಾಗುತ್ತೆ ಅಂತ ಕೇಳಿದ್ರೆ ಸಹೋದರರೇ, ಇದು ಹಿಂಗೆ ಸ್ಟಾಪ್ ಆಗ್ಬಿಡ್ತದೆ. ಜೀವ ಇರಲ್ಲ ಅದಕ್ಕೆ, ಒಂದು ಹಲ್ಲಾಡ್ಸೋದು ಕೂಡ ಒಂದು ಸೌಂಡ್ ಬರಲ್ಲ ಅಂತೆ, ಒಳಗಡೆ ಒಣಗೋಗಿರ್ತದೆ, ಅದು ಒಂದು ಜೀವನ ಇರಲ್ಲ ಒಳಗೆ. ಆದ್ರೆ ಅದು 20-30 ದಿವಸ ಬಂದ ಮೇಲೆ ಇದನ್ನ ಸ್ಥಿತಿ ಏನಾಗುತ್ತೆ ನೋಡ್ರಿ, ಮತ್ತೆ ಆ ಚಿತ್ತ ಹೊರಗಡೆ ಬರುತ್ತೆ. ಹಿಂಗೆ ನೋಡ್ರಿ, ಹೀಗೆ ಅದು ಹೊರಗಡೆ ಬರುತ್ತೆ ಅಂತ ನೋಡ್ತೀವಿ. ಎಸ್, ಹಿಂಗೆ ಹೊರಗಡೆ ಬಂತು. ಆದ್ರೆ ಅದ್ರ ಹೋಗುವಾಗ ಅದನ್ನ ರೂಪನೇ ಬೇರಾಗಿತ್ರಿ ಅಲ್ವಾ. ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳುವಾಗ ಅದರ ರೂಪನೇ ಬೇರಾಗಿತ್ತು. ಈಗ ನೋಡುವಾಗ ಬೇಕಾದ್ರೆ ಆ ಚಿಟ್ಟೆನ ಸ್ಥಿತಿ ಹೆಂಗಾಗಿತ್ತು ಅಂತ ಹೇಳಿದ್ರೆ ಸಹೋದರರೇ ನೋಡ್ರಿ, ಈಗ ಅದು ಬದಲಾವಣೆ ಆಗಿರೋ ಇದನ್ನ ಒಂದು ದೊಡ್ಡ ಉದಾಹರಣೆಯನ್ನ ಇಟ್ಟು, ಈ ಉದಾಹರಣೆ ಯಾದಕ್ಕೆ ಅಂತ ಹೇಳಿದ್ರೆ ನಮಗೆ ಪಾಠವನ್ನು ಹೇಳಿಕೊಡುವ ಈ ಒಂದು ಚಿಕ್ಕ ಚಿಕ್ಕ ಯಾರೇ ಪಕ್ಷಿಗಳ ಮುಖಾಂತರ ನಮಗೆ ತೋರಿಸ್ತಾರೆ. ಹಂಗಂದ್ರೆ ಈ ನೂತನ ಸೃಷ್ಟಿಯಾಗಿ ಇರುವ ಈ ಮೆತ್ತಮೋ ಪ್ರಾಸೆಸ್ ಇವರಲ್ಲಿ ನಡೆಯುವ ಒಂದು ಬದಲಾವಣೆ, ಇದನ್ನ ಇಟ್ಟು ನಮಗೆ ಅಪೋಸ್ಟಲ್ ಪೌಲ್ 12ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಹೇಳಿರುವ ಆ ಪದ ಇದೆಯಲ್ಲ, ಆ ವಾಕ್ಯ ಇದೆಯಲ್ಲ, ಬಹಳ ಮುಖ್ಯವಂತ. ಏನಂತೆ, ಪರಲೋಕ ಭಾವದವರಾಗಿರ್ರಿ ಅಂತ ಹೇಳ್ತಾರಲ್ಲ, ಇದಕ್ಕೆ ಮೆತ್ತಮೋ ಪ್ರಾಸೆಸ್ ಅಂತ ಅರ್ಥ ನೋಡ್ರಿ. ಈ ಚಿತ್ತ ನೋಡ್ಬೇಕಾದ್ರೆ ಯಾವ ತರ ಇದನ್ನ ಬದಲಾವಣೆ ಆಗುತ್ತೋ, ನಮ್ಮಲ್ಲಿ ಇಂಥ ಒಂದು ಬದಲಾವಣೆ ಆಗೋದೇ ಬಗ್ಗೆನೇ ಇದು ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಇಲ್ಲಿ ಎಲ್ಲಿಗೆ, ಈ ದೇವದರ್ಶನ ಗುಡಾರದಲ್ಲಿ ನಡೆಯುವ ವಿಷಯಗಳು ಅಂತ ನೋಡ್ತೀವಿ. ಸಹೋದರರೇ, ಮೊದಲು ಇದನ್ನ ತಿಳ್ಕೊಂಬಿಡೋಣ. ಯಾಕಂದ್ರೆ ಮೊದಲು ಈ ಪ್ರಾಸೆಸ್ ನೋಡ್ಕೊಂಡ್ಬಿಡ್ರಿ. ಏನಂತ ಕೇಳಿದ್ರೆ ಈ ಲೈಫ್ ಆಫ್ ಸೈಕಲ್, ಈ ಸೈಕಲ್ ಹೆಂಗಿದೆ ಅಂತ ಹೇಳುವಾಗ, ಮೊದಲು ಅದು ಒಂದು ಮೊಟ್ಟೆನ ಇಟ್ಟಿತ್ತು. ಆ ಮೊಟ್ಟೆ ಒಳಗೆ ಇರುವಾಗ ಆ ಮೊಟ್ಟೆಯಲ್ಲಿ ಏನಿತ್ತು ಸಹೋದರರೇ, ಜೀವ ಇತ್ತು. ನೋಡಕ್ಕೆ ಅದು ಮೊಟ್ಟೆ, ಆದ್ರೆ ಆ ಮಟ್ಟದೊಳಗೆ ಇರುವ ಒಂದು ಜೀವ, ಆ ಜೀವ ಏನಾಗುತ್ತೆ ಅಂತ ಕೇಳಿದ್ರೆ ನೋಡ್ರಿ, ಅದು ಒಳಗೆ ಏನಾಗ್ತದೆ ಅಂತ ನಮಗೂ ಗೊತ್ತಿಲ್ಲ, ಹೊರಗಡೆ ಇರೋರ್ಗೆ ಗೊತ್ತಾಗಲ್ಲ. ಆ ಮೊಟ್ಟೆಯಲ್ಲಿ ಇದ್ದೇ ಅದು ಹೆಂಗ್ ಬೆಳೀತು ಅಂತ ಕೇಳಿದ್ರೆ, ಅದು ಒಳಗೆ ಇರುವ ಎಲ್ಲಾ ಪದಾರ್ಥಗಳು ಅದು ಒಳಗೆ ಇದ್ದಿದ್ದಂತ ಏನಂತ ಕೇಳಿದ್ರೆ ಊಟ ಅದ್ರೊಳಗೆ ಇತ್ತು ರೀ, ಆ ಸತ್ತು ಇತ್ತು ಅದರಲ್ಲಿ. ಅದನ್ನ ತಿನ್ಕೊಂಡೇ ಇತ್ತು. ಅದನ್ನ ತಿಂದು ಅದನ್ನ 20 ದಿವಸ 30 ದಿವಸ ಅದು ಬೆಳೀತದೆ ಒಳಗೆ. ಅದೇ ಬೆಳೆದ ಮೇಲೆ ತಾನಾಗಿ ಅದೇನಾಗತ್ತೆ ಅಂತ ಕೇಳಿದ್ರೆ, ಆ ಮೊಟ್ಟೆ ಒಳಗಡೆ ಬಂದ ಮೇಲೆ ಅದು ಒಂದು ಹುಳವಾಗಿ ಆಗ್ತದೆ, ಕಂಬಳಿ ಹುಳವಾಗಿ ಆಗ್ತದೆ ನೋಡ್ರಿ. 2ನೇ ಪ್ರಾಸೆಸ್ ಕಂಬಳಿ ಹುಳ ಆದ್ಮೇಲೆ ಇದು ಬರೀ ತಿನ್ನೋದೇ ಅದ್ರ ಕೆಲಸ, ಅದಕ್ಕೆ ಬೇರೆ ಏನಿಲ್ಲ. ಅದು ಇರೋ ಕಾಲೆಲ್ಲ ಏನ್ ಮಾಡ್ಬೇಕಂದ್ರೆ ತಿನ್ನೋದೇ ಕೆಲಸ. ಈಗ ಅದು ತಿನ್ಕೊಂಡು ಏನ್ ಮಾಡ್ತದೆ ಅಂತ ಕೇಳಿದ್ರೆ, ಹಂಗೆ ಹೈಟ್ ಆಗಿ ಏನಂದ್ರೆ ಒಂದು ಮರ ಇದ್ರೆ ಅದು ಉಚ್ಚಿಗೆ ಹೋಗ್ತದ್ರಿ. ಅದು ತಿನ್ಕೊಂಡು ಎಲ್ಲಿ ತೆಳುವಾಗಿದೆಯೋ ಅದನ್ನ ತಿನ್ಕೊಂಡೇ ಹೋಗುವ ಒಂದು ಸ್ಥಿತಿ ಇರ್ತದೆ. ಆಮೇಲೆ ಅದು ಮುಗಿದ ಮೇಲೆ ಇಲ್ಲಿಗೆ ನೋಡ್ತೀವಿ, ಅದಕ್ಕೆ ಪ್ಯೂಪಾ ಅಂತ ಹೇಳ್ತಾರೆ. ಪ್ಯೂಪಾ ಅಂದ್ರೆ ತಾನು ಏನ್ ತಿನ್ನಿತ್ತೋ ಅದನ್ನೆಲ್ಲ ಗೂಡನ್ನ ಕಟ್ಟಿ ಅದರೊಳಗೆ ಜೀವವನ್ನು ಇತ್ತು
ಆ ಜೀವ ಇದ್ದು ಅದು ಏನಾಯ್ತು ಅಂತ ಕೇಳಿದ್ರೆ ಆ ಜೀವವನ್ನು ಸ್ಟಾಪ್ ಆಗಿದ್ದು ಅಂತ ನೋಡ್ತೀವಿ. ಅಂದ್ರೆ ಮುಂದೆ ಅದಕ್ಕೆ ಅಲ್ಲಿ ಕಟ್ಟಿರುವ ಇದರಲ್ಲಿ ಜೀವ ಇರಲ್ಲ. ಆಮೇಲೆ ಸ್ವಲ್ಪ ಕಾಲ ಬಿಟ್ಟ ಮೇಲೆ ಇಲ್ಲಿಗೆ ಮತ್ತೆ ಆ ಚಿತ್ತವನ್ನು ಬದಲಾವಣೆ ಆಗೋದು ಅಂತ ನೋಡ್ತೀವಿ. ಸರಿ, ಇದರಲ್ಲಿ ನಮಗೇನಪ್ಪ ಪಾಠ ಅಂತ ಹೇಳಿದ್ರೆ ಅದ್ಭುತವಾಗಿ ಪಾಠ ಸಹೋದರರು ನಮಗೆ ಕೊಟ್ಟಿದ್ದಾರೆ. ಏನಪ್ಪ ಮೊದಲ ಪಾಠ ಸಹೋದರ ಸಹೋದರಿ ಅಂತ ಕೇಳುವಾಗ ನೋಡ್ರಿ, ಫಸ್ಟ್ ಸ್ಟೇಜ್ ನಮಗೆ ಯಾರು ಅಂತ ಕೇಳಿದ್ರೆ ನಾವೆಲ್ಲ ಒಂದು ಎಂಬ್ರಾನಿಕ್ ಸ್ಟೇಜ್. ಮೊದಲು ನಾವು ಎಲ್ಲಿ ಇದ್ದಿದ್ದಂತ ಹೇಳಿದ್ರೆ ಅಲ್ವಾ, ನಾವು ಈ ಲೋಕದ ಪ್ರಕಾರ ಲೋಕದಲ್ಲಿ ಇದ್ದಿದ್ದಂತ ನಾವು ಇವ ಆತ್ಮೀಯವಾಗಿ ನಮ್ಮನ್ನ ದೇವರು ಕರೆ ಮಾಡಿ ಆ ಪರಲೋಕ ರಾಜ್ಯಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ, ಅಮರತ್ವವನ್ನು ಕೊಡೋಕೆ ಹೋಗ್ತಾರೆ ಅಂತ ಕೇಳುವಾಗ ಅದನ್ನು ನೂತನ ಸೃಷ್ಟಿಯಾಗಿ ಮೊದಲು ಸೃಷ್ಟಿ ಮಾಡಬೇಕು. ಅದು ಹೆಂಗೆ ಒಂದು ಮೊಟ್ಟೆ ತರ ಇತ್ತೋ ಆ ಮೊಟ್ಟೆ ತರ ನಮ್ಮನ್ನ ಕೂಡ ಕರ್ಸಿದ್ರಿ ಅಲ್ವಾ, ಕರ್ಸಿದರೆ ಆ ಮೊಟ್ಟೆ ಅಂತ ಹೇಳುವಾಗ ಸೋದರ ಇದು ನಮಗೆ ಏನು ಸೂಚನೆ ಆಗ್ತದೆ ಅಂತ ಕೇಳಿದ್ರೆ ಓದನ ಮೊದಲನೇ ಸ್ಟೇಜು, ಫಸ್ಟ್ ಸ್ಟೇಜ್ ಇದೆ. ಅದು ಏನಪ್ಪಾ ಅಂತ ಕೇಳಿದ್ರೆ ಓದನ ಯಾಕೋಬು 1ನೇ ಅಧ್ಯಾಯ 18ನೇ ವಾಕ್ಯ ಓದ್ರಿ. ಯಾಕೋಬ 1:18. ಸ್ವಲ್ಪ ಬೇಗ ಬೇಗ ಓದ್ರಿ. ಆತನು ತನ್ನ ಶುಚಿತ್ವದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲದಂತಾದೆವು. ನೋಡಿದ್ರ, ಹಂಗಾದ್ರೆ ನಮ್ದು ಸತ್ಯ ವಾಕ್ಯದಿಂದ ನಮ್ಮನ್ನ ಹುಟ್ಟಿಸಿದನು ಅಂತ ಹೇಳ್ತಾರೆ ಸಹೋದರ ಸಹೋದರಿಯರೇ. ಏನಾಗಿತ್ತು ಅಂತ ಕೇಳಿದ್ರೆ ನಮ್ಮನ್ನು ಸತ್ಯ ವಾಕ್ಯದಿಂದ ಹುಟ್ಟಿಸಿದ್ರು. ಅವಾಗ ಹಂಗಂತ ಕೇಳಿದ್ರೆ ಜೀವ ಸತ್ಯ ವಾಕ್ಯ ನಾವು ಹೇಳ್ತಾರಲ್ಲ, ಆ ವಾಕ್ಯದಲ್ಲಿ ಏನಪ್ಪಾ ಇತ್ತು ಅಂತ ಕೇಳಿದ್ರೆ ಆ ವಾಕ್ಯದಲ್ಲಿ ಜೀವ ಇತ್ತು. ಹೌದು ನೋಡ್ರಿ, ಆ ವಾಕ್ಯ ಏನಂತ ಕೇಳಿದ್ರೆ ನಮಗಿರುವ ಆ ಮೊಟ್ಟೆ ತರ ನಮ್ಮನ್ನ ಮೊದಲು ಜನಿಸಲ್ಪಟ್ಟಿದ್ದೀವಿ ಅಂತ ಹೇಳ್ತಾರೆ. ಆ ಮೊಟ್ಟೆ ತರ ನಮಗೆ ದೇವರು ವಾಕ್ಯವನ್ನು ಕೊಟ್ಟಿದ್ದಾರೆ. ಆ ವಾಕ್ಯದ ಮುಖಾಂತರ ನಮಗೆ ಏನಾಗಿದೆ ಅಂತ ಕೇಳಿದ್ರೆ ಅದೇ ನಮ್ಮ ವಾಕ್ಯ ಮೊದಲು. ಆದ್ರೆ ಈ ವಾಕ್ಯವನ್ನು ನಾವು ತಿನ್ಕೊಂಡೆ ಬರೀ ತಿನ್ನೋದು ಮಾತ್ರ ಅಲ್ಲ, ಬೆಳಿಬೇಕು ಒಳಗಡೆ. ಆ ಮೊಟ್ಟೆದಲ್ಲಿ ಆ ಒಂದು ಕಂಬಳಿ ಹುಳ ಹೆಂಗ್ ಬೆಳೀತೋ ಅದೇ ತರ ನಾವು ಬೆಳಿಬೇಕು ಅಂತ ಹೇಳ್ತಾರೆ ಅಪೊಸ್ತಲ ಪೌಲು. ಹೌದು ನೋಡಿ, ಆದ್ರೆ ಹೊರಗಡೆ ಇರುವ ಲೋಕದ ಮಕ್ಕಳಿಗೆ ಏನು ಕಾಣ್ತಿಲ್ಲ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ಜೀವ ಇದೆ ಅಂತ ಈ ಕ್ರೈಸ್ತರಿಗೆ ಗೊತ್ತು, ನಮಗೆ ನೂತನ ಸೃಷ್ಟಿಯಾಗಿರೋರಿಗೆ ಗೊತ್ತು. ಆ ವಾಕ್ಯ ಓದುವಾಗ, ಆ ವಾಕ್ಯವನ್ನ ತಿನ್ನುವಾಗ ಆ ವಾಕ್ಯದಲ್ಲಿ ನಮ್ಮಲ್ಲಿ ಜೀವ ಉಂಟಾಗುತ್ತೆ ಅಂತ ಈ ಲೋಕಕ್ಕೆ ಕಾಣಲ್ಲ. ಆದ್ರೆ ನಮಗೆ ನಾವು ದೇವದರ್ಶನ ಗುಡಾರ ಎನ್ನುವ ಆ ಮೊಟ್ಟೆ ಒಳಗೆ ನಾವು ಬಂದಿರುವ ನಾವು ಈ ತರಲ್ಲಿ ನಮಗೇನಾಗುತ್ತೆ ಅಂತ ಕೇಳಿದ್ರೆ ಜೀವ ಉಂಟಾಗುತ್ತೆ. ಆ ವಾಕ್ಯದ ಮುಖಾಂತರ ಬರುವ ಜೀವ. ನೋಡ್ರಿ, ಇವಾಗ ಇನ್ನೊಂದು ವಾಕ್ಯ ಕೂಡ ದಿನ ನಾವು ಬೆಳಿಬೇಕು. ಇನ್ನೊಂದು ವಾಕ್ಯ ಕೂಡ ಓದೋಣ. 1ನೇ ಪೇತ್ರ 1ನೇ ಅಧ್ಯಾಯ 23ನೇ ವಾಕ್ಯ. 1 Peter 1st chapter 23rd verse. ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ, ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸಜೀವವುಳ್ಳ ವಾಕ್ಯದ ಮೂಲಕ ಉಂಟಾಯಿತು. ನೋಡಿದ್ರ, ನೀವು ಪುನರ್ಜನ್ಮದ ಉಂಟಾಗಿದ್ದೀರಲ್ಲ, ಅದು ನಾಶವಾಗುವ ಬೀಜವಲ್ಲ ಅಂತ ಹೇಳಿದ್ರೆ ನಾಶವಾಗದ ಒಂದು ಬೀಜ. ಅದು ದೇವರ ಏನ್ರಿ ಸಜೀವನವುಳ್ಳದ ವಾಕ್ಯ ಮೂಲಕವಾಗಿ ಉಂಟಾಗಿರೋದು ಅಂತ ಹೇಳ್ತಾರೆ. ಆ ಜೀವವು ಏನಂತ ಕೇಳಿದ್ರೆ ಸಜೀವವಾಗಿರುವ ವಾಕ್ಯ. ಸಹೋದರಿ ನೋಡ್ಬೇಕಾದ್ರೆ ನಾವು ಪುನರ್ಜನ್ಮ ಹೊಂದುವ ಈ ಬೀಜ ನಾಶವಾಗುವ ಬೀಜ ಅಲ್ಲ ಅಂತ ಹೇಳ್ತಾರೆ. ಹಂಗಾದ್ರೆ ನೋಡ್ರಿ, ಈ ಬೀಜ ಬಗ್ಗೆ ಮಾತಾಡುವಾಗ ಇದು ಯಾರಿಂದ ಉಂಟಾಯ್ತು ಇದು ಅಂತ ಕೇಳಿದ್ರೆ ನಮಗೆಲ್ಲ ಯೇಸು ಕ್ರಿಸ್ತನು ಹೇಳ್ತಾರಲ್ಲ, ಇದು ತಂದೆಯಾದ ದೇವರಿಂದ ಬಂದಿರುವ ವಾಕ್ಯ. ಅದಕ್ಕೆ ವಾಕ್ಯ ಎಲ್ಲಿತ್ತು, ಆದಿಯಲ್ಲಿ ವಾಕ್ಯ ಎಲ್ಲಿತ್ತು ಅಂತ ಹೇಳುವಾಗ ಆದಿಯಲ್ಲಿ ಅದು ದೇವರತ್ತ ಇತ್ತು ಅಂತ ವಾಕ್ಯ ಓದ್ತೀವಿ. ನಾವು ಹೆಂಗಪ್ಪ ಉಂಟಾಗಿದ್ದು? ಒಬ್ಬ ಮನುಷ್ಯ ಉಂಟಾಗಬೇಕಾದ್ರೆ ಯಾರಿಂದ ಉಂಟಾಗ್ತಾನೆ, ಯಾವ್ದ್ರ ಇದಾಗ್ತದೆ ಅಂತ ಕೇಳಿದ್ರೆ ಅದು ತಂದೆಯಿಂದ ಉಂಟಾಗುವ ಆ ಒಂದು ಜೀವ. ಹಂಗಾದ್ರೆ ನಾವು ವಾಕ್ಯದಿಂದ ಉಂಟಾಗಿರುವ ನಾವು ಎಲ್ಲಪ್ಪ ಬಂತು ವಾಕ್ಯ ಅಂತ ಕೇಳಿದ್ರೆ ಕ್ರಿಸ್ತನ ಮುಖಾಂತರ ಬಂತು, ಅಪೊಸ್ತಲರ ಮುಖಾಂತರ ನಮಗೆ ಬಂತು. ಈ ವಾಕ್ಯ ಮತ್ತೆ ನೀವು ವಾಪಸ್ ಹೋದ್ರೆ ಇವೆಲ್ಲ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ತಂದೆಯಿಂದಾನೇ ಬಂದಿರುವ ವಾಕ್ಯ. ಆ ವಾಕ್ಯದಿಂದ ನೀವು ಉಂಟಾಗಿದ್ದೀರಾ ಅಂತ ಹೇಳ್ತಾರೆ. ಸಹೋದರರೇ, ಜನಿಸಲ್ಪಟ್ಟಿದೆಯಾ ಅಂತ ಹೇಳ್ತಾರೆ. ಜನಿಸಲ್ಸ್ಥಿತಿ. ಸಹೋದರ ಈ ತರ ನೋಡುವಾಗ ನಮಗೆಲ್ಲ ಗೊತ್ತಿದ್ದಂಗೆ ಯಾರ್ರಿ ನಿಕೋಡೆಮಸ್ ಬಂದು ಕೇಳ್ತಾರೆ. ಏನಂತ ಕೇಳ್ತಾರೆ ಅಂತ ಕೇಳಿದ್ರೆ ಕ್ರಿಸ್ತನ ಈ ವಾಕ್ಯ ಹೇಳ್ತಾರೆ. ಒಂದು ವಾಕ್ಯ ಓದೋಣ. ಯೋಹನ 3ನೇ ಅಧ್ಯಾಯ 3ನೇ ವಾಕ್ಯ. ಯೋಹನ
3ನೇ ಅಧ್ಯಾಯ 3ನೇ ವಾಕ್ಯ. ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ನೋಡ್ರ, ಒಬ್ಬನು ಹೊಸದಾಗಿ ಯಾರು ಹುಟ್ಟುತ್ತಾರೋ, ಹೊಸದಾಗಿ ಯಾರು ಹುಟ್ಟದಿರ ಇರೋನೋ ಅವನು ದೇವರ ರಾಜ್ಯ ಕಾಣೋದಿಲ್ಲ. ಆದ್ರೆ ಹೊಸದಾಗಿ ಯಾರು ಹುಟ್ಟುತ್ತಾನೋ ಅಂತ ಕೇಳಿದ್ರೆ ಹುಟ್ಟುವುದು ಬಹಳ ಮುಖ್ಯ ಸಹೋದರ ಸಹೋದರಿ. ಈ ಮೊಟ್ಟೆ ಅಂತ ಹೇಳುವಾಗ ಈ ಹುಟ್ಟುವ ಒಂದು ಸ್ಥಿತಿಯನ್ನ ತೋರಿಸ್ತದೆ. ಆ ಹುಟ್ಟುವ ಒಂದು ಸ್ಥಿತಿ ಯಾರಿಗ ಅರ್ಥ ಆಗ್ಲಿಲ್ಲ ಅಂತ ಕೇಳಿದ್ರೆ, ನಿಕೋಡೆಮಸ್ಗೆ ಅರ್ಥ ಆಗ್ಲಿಲ್ಲ. ಅವಾಗ ಅವ್ನು ಏನ್ ಹೇಳ್ತಾನೆ ಅಂತ ಕೇಳಿದ್ರೆ, ಹೆಂಗ್ ಸಾಧ್ಯ, ಹೆಂಗ್ ಹುಟ್ಟಕ್ ಸಾಧ್ಯ? ನೋಡ್ರಿ, ಹೆಂಗ್ ಹುಟ್ಟಕ್ ಸಾಧ್ಯ? ಮತ್ತೆ ಅವರು ಯಾರ್ರಿ ಹೊಟ್ಟೆಗೆ, ತಾಯಿ ಹೊಟ್ಟೆಗೆ ಹೋಗ್ಬೇಕಾ ಅವರು ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಕ್ರಿಸ್ತನ್ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ನೋಡ್ರಿ, ಈ ದೇವರ ರಾಜ್ಯದಲ್ಲಿ ಹುಟ್ಟಾಕ್ಬೇಕಾದ್ರೆ ಅದು ಯಾರಿಗೂ ಕಾಣಕ್ಕಿಲ್ಲ, ಯಾರಿಗೂ ಅರ್ಥ ಆಗೋದಿಲ್ಲ. ಎಂತ ನಿಕೋಡೆಮಸ್ ಕೂಡ ಇದನ್ನ ಅರ್ಥ ಮಾಡಕ್ಕಾಗ್ಲಿಲ್ಲ. ಯಾಕಂದ್ರೆ ಮನುಷ್ಯ ಒಂದು ಮಾಂಸದ ಪ್ರಕಾರ ಅವ್ರನ್ನು ನೋಡುವಾಗ ಇದನ್ನ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ಜೀವ ಉಂಟು, ಆ ಜೀವದಲ್ಲಿ ತಿನ್ನುಕೊಂಡು ಮಕ್ಕಳು ಏನಾಗ್ತಾರೆ, ಮೊದಲು ಅದನ್ನ ಉಂಟಾಗ್ತಾರೆ ಅಂತ ಇಲ್ಲಿ ತೋರ್ತಾರೆ. ಇನ್ನೊಂದು ವಾಕ್ಯ ಕೂಡ ಅದರಲ್ಲೇ ಹೋದ್ರಿ, ಆದ್ರೆ 3ನೇ ಅಧ್ಯಾಯ 7-8 ವಾಕ್ಯ ಹೋದ್ರಿ ಬ್ರದರ್. ಆತ್ಮನಿಂದ ಹುಟ್ಟಿದ್ದು ಆತ್ಮವೇ, ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿಮಗೆ ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡ. ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಅಂದನು. ನೋಡ್ರ, ಅದೇ ತರ ಹೆಂಗೆ ನೀವು ಇದು ಹುಟ್ಟೋದು ಯಾರಿಗೂ ಗೊತ್ತಾಗಲ್ಲ. ಹೊಸದಾಗೂ ಹುಟ್ಟಬೇಕು ಎಂದು ನಾನು ನಿನಗೆ ಹೇಳ್ತಾ ಇರೋದು ಏನಂತ, ಆಶ್ಚರ್ಯ ಪಡಬೇಡ ಅಂತ ಹೇಳ್ತಾರೆ. ಆ ಗಾಳಿ ಹೆಂಗ್ ಹೋಗುತ್ತೆ, ಹೆಂಗ್ ಬರುತ್ತೋ, ಹೆಂಗ್ ಕಾಣಲ್ವೋ ಅದೇ ತರ ನೂತನ ಸೃಷ್ಟಿಯಲ್ಲಿ ಇದ್ದಂತ ಆ ಮೊಟ್ಟೆ ಒಳಗೆ ಇದ್ದಂತ ಒಂದು ಜೀವ, ಸತ್ಯ ವಾಕ್ಯದಲ್ಲಿ ಇರುವ ಜೀವ ನಿಮ್ಮಲ್ಲಿ ಹುಟ್ಟಾಗುತ್ತೆ ಅಂತ ಹೇಳ್ತಾರೆ. ಸಹೋದರ ಸಹೋದರಿ, ಹೀಗೆ ನಾವು ನೋಡ್ತಿರುವಾಗ ಇವೆಲ್ಲ ಯಾರು ಇದನ್ನ ದೇವರು ಮೊಟ್ಟೆ ಒಳಗೆ ಇರೋರು ಯಾರು ಅಂತ ಕೇಳಿದ್ರೆ, ದೇವರ ವಾಕ್ಯವನ್ನು ಅದನ್ನ ಹಾದುಕೊಂಡು, ದೇವರ ವಾಕ್ಯವನ್ನು ಸ್ವೀಕರಿಸಿಕೊಂಡು, ಯಾರಪ್ಪ ತಂದೆಯ ದೇವರಿಗೆ ಆ ಯೋಜನೆಯನ್ನ ತಿಳ್ಕೊಂಡು ಮುಂದುವರಿಸೋದಕ್ಕೆ ಅವರ ಹೆಜ್ಜೆನ ಯಾರು ಇಡ್ತಾರೋ ಅಂತವರೇ ಇಲ್ಲಿ ಹೋಗೋದಿಕ್ಕೆ ಸಾಧ್ಯ ಅಲ್ವ ಸಹೋದರ ಸಹೋದರರೇ. ಹಂಗಾದ್ರೆ ದೇವರ ವಾಕ್ಯ ಮೊದಲು ರಕ್ಷಣೆ ಸಿಗ್ತದೆ ಅಂತ ಅವರಲ್ಲಿ ಇರಬೇಕು, ಗೊತ್ತಾಗ್ಬೇಕು. ಅವರೇ ಆ ವಾಕ್ಯ ತಿನ್ನಕ್ಕೆ ಶುರು ಮಾಡ್ತಾರೆ. ಯಾವಾಗ ವಾಕ್ಯವನ್ನು ತಿನ್ನಲ್ವೋ ಅದರಲ್ಲಿ ನೀನು ಹುಟ್ಟಾಗೋದಕ್ಕಾಗಲ್ಲ, ಬೆಳೆಯೋದಕ್ಕೆ ಸಾಧ್ಯವಲ್ಲ. ಇನ್ನೊಂದು ವಾಕ್ಯ ಕೂಡ ಹೋದ್ರಿ, ಎಬೇಸಿಯ 1ನೇ ಅಧ್ಯಾಯ 13-14. ಎಬೇಸಿಯ 1ನೇ ಅಧ್ಯಾಯ 13-14. ಎಬೇಸಿಯ 1ನೇ ಅಧ್ಯಾಯ 13-14. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆಯಿಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಾಕಾರವಾಗಿದ್ದಾನೆ. ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಯನ್ನು ಉಂಟು ಮಾಡುವುದು. ನೋಡಿದ ಸಹೋದರಿ, ನಿಮ್ಮ ರಕ್ಷಣೆ ವಿಷಯದಲ್ಲಿ ಸುವಾರ್ತೆ ಎಂಬ ಸತ್ಯವನ್ನು ನೀವು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಡುವಾಗ ನಿನ್ನ ಆ ಪವಿತ್ರಾತ್ಮದಿಂದ ನಿಮಗೆ ನಮ್ಮ ಮುದ್ರೆಯನ್ನು ಹೊಂದಿಕೊಂಡಿರಿ ಅಂತ ಹೇಳ್ತಾರೆ. ಸಹೋದರ ಸಹೋದರಿ, ನೋಡ್ಬೇಕಾದ್ರೆ ಇದೇ ರೀ. ಅವಾಗ ಸತ್ಯ ವಾಕ್ಯ ನಾವು ಕೇಳುವಾಗ ನಮಗೆ ಗೊತ್ತಿದೆಯಲ್ಲ, ಯಾವಾಗ ಸತ್ಯ ನಾವು ಕೇಳಿದೀವಿ ಅಂತ ಕೇಳಿದ್ರೆ ಆ ಪ್ರಾಸೆಸ್ ನಮಗೆ ಆ ಸತ್ಯನ ಕೇಳಿದೀವಿ, ಆ ಸತ್ಯವೆಲ್ಲ ನಾವು ಕೇಳ್ಕೊಂಡಿದೀವಿ ಸಹೋದರ ಸಹೋದರಿ. ಇದು ಏನಂತ ಕೇಳಿದ್ರೆ ಬರೀ ಕೇಳೋದು ಮಾತ್ರವೇ ಅಲ್ವಾ. ನಾವು ಇಲ್ಲಿ ಏನ್ ಮಾಡಲ್ಲ ಅಂದ್ರೆ ನಾವು ಓದಕ್ಕಿಲ್ಲ ರೀ, ಬರೀ ಕೇಳೋದು. ಅದಕ್ಕೆ ಆ ಮೊಟ್ಟೆ ಒಳಗೆ ಇರೋದಂತ ಶಕ್ತಿ ಏನಿತ್ತು ಅಂತ ಕೇಳಿದ್ರೆ ಆ ಮೊಟ್ಟೆದಲ್ಲಿ ಇರುವ ಶಕ್ತಿ ಮಾತ್ರವೇ. ಇದು ಬೇಸಿಕ್ ಕ್ಲಾಸ್ ನಾವು ಏನ್ ಮಾಡಿರ್ತೀವಿ, ಓದಿರ್ತೀವಿ ಎಲ್ಲ. ಬರೀ ಕೇಳೋದೇ, ಎಷ್ಟು ಪಾಠಗಳೆಲ್ಲ ಕೇಳಿರ್ತೀವಿ. ಕೇಳ್ಕೊಂಡಿದ್ರೆ ಕೇಳ್ಕೊಂಡು ಅದು ಬೆಳಿತೀವಿ ಅಲ್ವಾ. ಇದೇ ತರ ಈ ರಕ್ಷಣೆ ಒಂದು ವಾಕ್ಯ ನಮಗೆ ಕೇಳ್ದ ಇನ್ನ ಮುಂದೆ ಮೊಟ್ಟೆದಲ್ಲೇ ಇರಬಾರ್ದು. ಎರಡನೇ ಸ್ಟೇಜಿಗೆ ಪ್ರಾಸೆಸ್ ಏನಾಗ್ಬೇಕಂದ್ರೆ ಪ್ರಾಸೆಸ್ ಆಗ್ಬೇಕು ಅಂತ ಕೇಳಿದ್ರೆ, ಅಂದ್ರೆ ಆ ಕಂಬಳಿ ಹುಳವಾಗಿ ನೋಡಿವ, ಅದಕ್ಕೆ ಲಾರ್ವಾ ಅಂತ ಹೇಳ್ತಾರೆ ಅಲ್ವಾ. ಕ್ಯಾಟರ್ಪಿಲ್ಲರ್, ಲಾರ್ವಾ ಅಂತ ಹೇಳ್ತಾರೆ. ಅದಕ್ಕೆ ಇವಾಗ ನೋಡ್ರಿ, ಕ್ಯಾಟರ್ಪಿಲ್ಲರ್ ಏನಾಯ್ತು ಅಂತ ಕೇಳಿದ್ರೆ ಅದು ಹೊರಗಡೆ ಬಂತು. ಈ ಕ್ಯಾಟರ್ಪಿಲ್ಲರ್ ಬರುವಾಗ ಸಹೋದರ ಸಹೋದರರೇ
ನೋಡ್ರಿ, ಇದು ಆ ಒಂದು ಲಾರ್ವಾ ಹೊರಗಡೆ ಬಂತು. ಬಂದ ಮೇಲೆ ಅದ ಕೆಲಸ ಏನಾಗಿತ್ತು ಅಂತ ಕೇಳಿದ್ರೆ, ನಾನು ಹೇಳಿದಂತೆ ಬರೀ ಅದು ತಿನ್ನುವ ಕೆಲಸವೇ ಅದು ಕೆಲಸ. ಈಗ ಏನೂ ಇಲ್ಲ, ಬೇರೆ ಏನಿಲ್ಲ, ಬರೀ ತಿನ್ನುವ ಕೆಲಸನೇ. ಅದು ಚೆನ್ನಾಗಿರುವ ಆ ತೆಳುವಾಗಿರುವ ಎಳೆಯನ್ನ ತಿನ್ನೋದಿಕ್ಕೆ ಅದು ಪ್ರಯತ್ನ ಪಡಬೇಕು. ಇದೇ ಅದಕ್ಕೆ ಬಹಳ ಮುಖ್ಯವಾದ ಇದ್ದಂತ ವಿಷಯಗಳಾಗಿತ್ತು ಸಹೋದರ ಸಹೋದರರೇ. ಹಾಗಾದ್ರೆ ಇದು ಏನಪ್ಪ ನಮಗೆ ಎರಡನೇ ಸ್ಟೇಜು ಅಂತ ಹೇಳುವಾಗ ಸಹೋದರ ಸಹೋದರರೇ, ನಾವು ಯಾವಾಗ ಆ ಮೊಟ್ಟೆ ಸಹೋದರ ವಾಕ್ಯಗಳನ್ನ ಕೇಳಿ ಸತ್ಯವನ್ನ ಕೇಳಿ ಎಲ್ಲ ಗೊತ್ತಿದ್ದು ನಾವು ಎಲ್ಲಿ ಬಿಟ್ಟು ಬರ್ತೀವಿ ಅಂತ ಕೇಳಿದ್ರೆ, ನಾವು ಎಲ್ಲೆಲ್ಲ ಬೇರೆ ಕಡೆ ಇದೀವೋ ಅದನ್ನ ನಾವು ಮೊಡ್ದಾಕಿ ನಾವು ಏನಾಗ್ತೀವಿ ಅಂತ ಕೇಳಿದ್ರೆ ಒಂದು ಮರವನ್ನ ಹಂಟುಕೊಳ್ಳಕ್ಕೆ ಬರ್ತೀವಿ. ಆ ಮರ ನಮಗೆ ಗೊತ್ತು ಏನಂತ ಕೇಳಿದ್ರೆ, ದೇವರ ವಾಕ್ಯವನ್ನ ಹಂಟುಕೊಳ್ಳೋದಕ್ಕೆ ನಾವು ಏನ್ ಬರ್ತೀವಿ ಅಂತ ಕೇಳಿದ್ರೆ ಮುಂದೆ ಬರ್ತೀವಿ. ಅಲ್ಲಿ ಏನೆಲ್ಲ ಸಿಗ್ತದೋ ಆ ಕೆಳೆಗಳು, ಅಲ್ಲಿ ಇದ್ದ ಕೊಂಬುಗಳಲ್ಲಿ ಇರುವ ಏನೆಲ್ಲ ಎಲೆ ನನಗೆ ಸಿಗ್ತದೋ ಆ ಎಲೆಯನ್ನ ತಿನ್ನಕ್ಕೆ ಶುರು ಮಾಡ್ತೀನಿ. ಹಾಗಿರುವಾಗ ಆ ಎಲೆಯನ್ನ ತಿನ್ನಕ್ಕೆ ಸಹೋದರ ಸಹೋದರಿಯರೇ ನಾವು ತಿನ್ನಕ್ಕೆ ಸ್ಟಾರ್ಟ್ ಮಾಡಬೇಕು. ಏನಪ್ಪಾ ಆ ಎಲೆ ಅಂತ ಹೇಳುವಾಗ, ಇದೇ ನಮ್ಮ ಆತ್ಮೀಯವಾಗಿ ಇರುವುದಂತ ಏನ್ರಿ ಒಂದು ಆತ್ಮೀಯವಾಗಿ ಇರೋದಂತ ಏನ್ರಿ ನಮ್ಮ ಊಟ ಅಲ್ವಾ, ನಮ್ಮ ಒಂದು ಆಹಾರ. ಆತ್ಮೀಯವಾಗಿರುವ ಆಹಾರ. ಏನಪ್ಪ ಆಹಾರ, ಆತ್ಮೀಯವಾಗಿರುವ ಆಹಾರ ಅಂತ ಹೇಳುವಾಗ ಸಹೋದರ ಸಹೋದರನೇ, ಏನ್ ಆತ್ಮೀಯವಾಗಿರುವ ಆಹಾರ ನಮ್ಮಲ್ಲಿ ಇರುವುದಂತ ಕೇಳಿದ್ರೆ, ನೋಡ್ರಿ, ಇವಾಗ ಇದು ಬಂತು, ಇವಾಗ ತಿಂತಾವೆ. ಇವೆಲ್ಲ ತಿನ್ನುವಾಗ ನಾವು ಇದೇ ತರನೇ ಏನೋ ಮೊದಲು ಬೇಸಿಕ್ ಕ್ಲಾಸ್ ಅನ್ನ ಕೇಳಿದೀವಿ, ಅದನ್ನ ಕೇಳಿ ಹೊರಗಡೆ ಬಂದಿದ್ದೀರಿ. ಈಗ ಬೇಸಿಕ್ ಕ್ಲಾಸ್ ಕೇಳಿ ನಮ್ಮ ಮಕ್ಕಳು, ನಮ್ಮ ಫ್ರೆಂಡ್ಸು ಎಲ್ಲರನ್ನು ಬಿಟ್ಟು ಆ ಮೊಟ್ಟೆನ ಒಡೆದು ಹೊರಗಡೆ ಬಂದಿದ್ದೀರಿ. ಈಗ ಆ ಸತ್ಯವನ್ನು ಕೇಳ್ಬಿಟ್ಟು ಎಲ್ಲ ಹೊರಗಡೆ ಬಂದಿದ್ದೀವಿ. ಆ ಬಂದ ಮೇಲೆ ನಮ್ಮ ಕೆಲಸ ಇಲ್ಲಿ ಏನು, ಬರೀ ನಮ್ಮ ಕೆಲಸ ಏನಂತ ಕೇಳಿದ್ರೆ, ಇಲ್ಲಿಗೆ ನಾವು ಆಹಾರವನ್ನು ತಿನ್ನೋದೇ ನಮ್ಮ ಕೆಲಸ. ಏನ್ರಿ ಆಹಾರ? ಅದಕ್ಕೆ ಕ್ರಿಸ್ತನ ಹೇಳಿದ್ರಲ್ಲ, ಮನುಷ್ಯನು ಬರೀ ರೊಟ್ಟಿಯಲ್ಲಿ ಮಾತ್ರವಲ್ಲ, ಯಾವ್ದ್ರಲ್ಲಿ ಕೂಡ ದೇವರ ವಾಕ್ಯ ನಮ್ಮ ಜೀವವಾಗಿದೆ. ಅಪೊಸ್ತಲ ಪೀಟರ್ ಕೇಳುವಾಗ ಅವ್ರಿಗೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಸಹೋದರ ಸಹೋದರಿಯರೇ, ನಿಮ್ಮಲ್ಲಿ ಇದೆಯಲ್ಲ ಜೀವವುಳ್ಳ ವಾಕ್ಯಗಳು, ಆ ವಾಕ್ಯ ನಮಗೆ ಮುಖ್ಯ. ಇವಾಗ ತಿಂತಾ ಇರಬೇಕು. ಎರಡನೇ ಸ್ಟೇಜ್ ಬರುವಾಗ ಸಹೋದರ ಸಹೋದರಿಯರೇ, ಸ್ಪಿರಿಚುವಲ್ ಫುಡ್ ಅಂತ ಹೇಳುವಾಗ ಸಹೋದರ, ನಮ್ಮ ಆತ್ಮೀಯವಾಗಿರುವ ಏನ್ರಿ ಮೊದಲು ಏನು ಕುಡಿಬೇಕು, ನಮ್ಮಲ್ಲಿ ಏನೆಲ್ಲ ಇದೆ ಅಂತ ಕೇಳಿದ್ರೆ, ನೋಡ್ರಿ, ಹಾಲು ಕುಡಿಬೇಕು. ಹಾಲು ನಮ್ಮಲ್ಲಿ ಕುಡಿಬೇಕು. ಮೊಟ್ಟೆ ಮೇಲಿಂದ ಬಂದ ಮೇಲೆ ಹಾಲು ಕುಡಿಬೇಕು. ನೆಕ್ಸ್ಟ್ ನಾವು ಒಳ್ಳೆ ಆಹಾರವನ್ನು ತಿನ್ನಬೇಕು. ಆಹಾರ ಮಾತ್ರ ಸಾಲಲ್ಲ, ನೆಕ್ಸ್ಟ್ ಏನ್ರಿ ಗಟ್ಟಿಯಾದ ಆಹಾರವನ್ನು ತಿನ್ನಬೇಕು. ಈ 3 ಆಹಾರವನ್ನು ತಿನ್ನಿದ್ರೆ ಮಾತ್ರವೇ ನಾನು ಏನಾಗತ್ತಕ್ಕೆ ಸಾಧ್ಯ ಅಂತ ಕೇಳಿದ್ರೆ, ನನ್ನಲ್ಲಿ ಇರುವ ಅದು ಹೆಂಗೆ ಆ ಗೂಡು ಕಟ್ಟಿತ್ತೋ ಆ ಗೂಡು ಕಟ್ಟಕ್ಕೆ ಸಾಧ್ಯ. ನೋಡ್ರಿ, ಇದ್ರಲ್ಲಿ ಏನಾಗಲ್ಲ ಅಂದ್ರೆ ಸಹೋದರ ಸಹೋದರಿಯರೇ, ಇದಕ್ಕೆ ಡೈಜೆಷನ್ ಇಲ್ಲ ಅಂತೆ. ಡೈಜೆಷನ್ ಅಂದ್ರೆ ಜೀರ್ಣ ಆಗುವ ವಿಷಯ ಆಗೋದಿಲ್ಲ ಇದಕ್ಕೆ. ಕಾರಣ ಏನು ಜೀರ್ಣ ಆಗೋದಿಲ್ಲ ಅಂತ ಕೇಳಿದ್ರೆ, ಅದರಲ್ಲಿ ತಿನ್ನಿದ್ದಲ್ಲ ಏನೋ ಅದನ್ನ ಇಟ್ಟುಕೊಂಡು ತನ್ನ ಸುತ್ತುಕೊಂಡುವಾಗ ನಾವು ಕೂಡ ಸಹೋದರ ಸಹೋದರಿಯರೇ, ನಿಮಗೆ ಇವಾಗ ವಾಕ್ಯ ಎಲ್ಲ ಕೊಟ್ಟರು. ಹಾಲು ಬಂದಿದ ತಕ್ಷಣ ನಮಗೆ ಹಾಲು ಕೊಟ್ಟಿದ್ರು. ವಾಕ್ಯ ಓದನ, 1 ಪೇತ್ರ 2ನೇ ಅಧ್ಯಾಯ 2ನೇ ವಾಕ್ಯ. 1 Peter 2nd chapter 2nd verse. ಬ್ರದರ್, ಇನ್ನೊಂದು 5 ನಿಮಿಷ ತಗೊಂತೀನಿ. ಎಲ್ಲಾ ತರದ ನಿಂದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ. ಆದುದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ. ಕರ್ತನು ದಯಾಳು ಎಂದು ನೀವು ಅನುಭವದಿಂದ ತಿಳ್ಕೊಂಡಿದ್ದೀರಲ್ಲವೋ. ಏನಂತ ಕೇಳಿದ್ರೆ, ವಿಶೇಷವಾಗಿ ಏನ್ರಿ ಹೊಸ ಮಕ್ಕಳಂತೆ ಏನಂತ ಕೇಳಿದ್ರೆ, ಶುದ್ಧ ಹಾಲನ್ನು ಬಲಿಸಿರಿ, ಆದ್ದರಿಂದ ಬೆಳೆಯುವಿರಿ ನೀವು ಅಂತ ಹೇಳ್ತಾರೆ. ಶುದ್ಧ ಹಾಲನ್ನು ನೀವು ಏನ್ರಿ ಕುಡೀರಿ. ಶುದ್ಧ ಹಾಲು ಇದೆ ನೋಡ್ರಿ, ಹೆಂಗೆ ಅದು ಆ ತೆಳುವು ಎಳೆಯನ್ನ ತಿನ್ನುತ್ತಾ ಹೋಗ್ತೋ ಅದೇ ತರ ಶುದ್ಧ ಹಾಲವನ್ನು ಕುಡೀರಿ, ಒಳ್ಳೆ ಸತ್ಯವನ್ನು ಕುಡೀರಿ. ಇದನ್ನ ಕುಡಿದು ನೀವು ಬೆಳೀರಿ ಅಂತ ವಾಕ್ಯ ಹೇಳುತ್ತೆ. ಕ್ರಿಸ್ತನಲ್ಲಿ ಏನ್ರಿ ಕೂಸು ಅಂತ ಹೇಳುವಾಗ ನಾವೆಲ್ಲ ಏನ್ರಿ ಒಂದು ಬೇಬಿ ಆಫ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ಇದ್ದಂತ ನಾವು ಕೂಸುಗಳು ಆಗಿ ಇರುವ ನಾವು ಹೆಂಗೆ ದೇವರ ವಾಕ್ಯ ಒಂದು ಹಾಲಿಗೆ ಸಮಾನವಾಗಿ ಅದನ್ನ ಕುಡಿತಾ ಬೆಳಿಬೇಕು ಅಂತ ಹೇಳ್ತಾರೆ. ಬಟ್ ಇದೇ ಸಾಕಲ್ಲ ಸಹೋದರ ಸಹೋದರಿಯರೇ. ಇವಾಗ ನೀನು ಈ ಒಂದು ಕಂಬಳಿ ಹುಳ ಹೆಂಗೆ ಮೇಲೆ 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 ಹತ್ಕೊಂಡು ಹೋಯ್ತಂತೆ, ಆ ಮರವನ್ನು ಹತ್ತುಕೊಂಡೇ ಹೋಗ್ತಿತ್ತಂತೆ, ಅದೇ ತರ ನಾವು ಮೇಲೆ ಬೆಳಿತಾನೆ ಇರಬೇಕು. ಅಪೊಸ್ತಲ ಪೌಲ್ ಹೇಳ್ದಂಗೆ ಇನ್ನೊಂದು ವಾಕ್ಯ ಕೂಡ ಓದನ, Hebrew 6ನೇ ಅಧ್ಯಾಯ
ಎಬ್ರಿಯರಿಗೆ 6ನೇ ಅಧ್ಯಾಯ 1-2 ವಾಕ್ಯ ಓದ್ರಿ. ಎಬ್ರಿಯರು 6:1-2. ಆದುದರಿಂದ ನಿರ್ಜೀವ ಕರ್ಮಗಳ ಮೇಲಣ ನಂಬಿಕೆಯನ್ನು ಬಿಟ್ಟು ಬಿಟ್ಟು ದೇವರಲ್ಲಿಯೇ ನಂಬಿಕೆ ಇಡಬೇಕಾದದ್ದು ಸ್ನಾನ, ಅಸ್ತಾರ್ಪಣಗಳ ವಿಷಯವಾದ ಉಪದೇಶ, ಸತ್ತವರಿಗೆ ಪುನರುತ್ಥಾನ, ನಿತ್ಯವಾದ ನ್ಯಾಯ ತೀರ್ಪು ಉಂಟೆಂಬುದು, ಇವುಗಳನ್ನು ಪದೇ ಪದೇ ಅಸ್ಥಿವಾರವಾಗಿ ಹಾಕದೆ ಕ್ರಿಸ್ತನ ವಿಷಯವಾದ ಪ್ರಥಮ ಬೋಧನೆಯನ್ನು ಕುರಿತು ಇನ್ನು ಮಾತಾಡದೆ ಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ ಹೋಗೋಣ. ನೋಡಿದ್ರ ಮತ್ತು ಸಾಕು. ಸಹೋದರ ಇಲ್ಲಿಗೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ನಾವು ಇಲ್ಲಿದ್ದಂತ ಬೇಸಿಕ್ ಕ್ಲಾಸ್ಗಳೆಲ್ಲ ಕೇಳ್ಬಿಟ್ಟಿದ್ವಿ. ಮತ್ತೆ ನೀವು ಮನೆ ತಿರುಗ್ರಿ ಇಲ್ಲ ಪುನರ್ತನ ಬಗ್ಗೆ ಹೇಳ್ಬೇಕಂತ ಅವಶ್ಯಕತೆ ಇಲ್ಲ. ಮತ್ತೆ ನಿನಗೆ ಯಾವ ನರಕದ ಬಗ್ಗೆ ಹೇಳುವ ಅವಶ್ಯಕತೆ ಇಲ್ಲ. ಮತ್ತೆ ನಿನಗೆ ಆತ್ಮದ ಬಗ್ಗೆ ಹೇಳುವ ಅವಶ್ಯಕತೆಗಳಿಲ್ಲ. ಯಾಕಂದ್ರೆ ಇವೆಲ್ಲ ನಿನ್ಗೆ ಗೊತ್ತಿದೆ. ಮತ್ತೆ ಆ ಬೇಸಿಕ್ ವಿಷಯಗಳೇ ತಿನ್ಕೊಂಡು ಹೋಗ್ಬೇಡ್ರಿ, ಅದೆಲ್ಲ ಹಾಲು. ಇನ್ನು ನೀನು ಪೂರ್ಣವಾದಕ್ಕೆ ತಿಳುವಳಿಕೆಯನ್ನ ನೀವು ನೋಡಿಕೊಂಡು ಅದನ್ನ ನೀವು ನೋಡಿಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ಅದರಲ್ಲಿ ನೀವು ಸಾಕ್ರಿ, ಅದು ನೀವು ಬೆಳೀರಿ, ಇದು ಮುಖ್ಯ ಸಹೋದರರೇ. ಹಾಗಿರುವಾಗ ನಾವು ಹಾಲಿಂದ ಮತ್ತೆ ಆಹಾರವನ್ನು ತಿನ್ನಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ಏನ್ರಿ, ಚೆನ್ನಾಗಿ ಆಹಾರವನ್ನು ತಿನ್ಬೇಕು. ಇನ್ನೊಂದು ವಾಕ್ಯ ಕೂಡ ಓದೋಣ. ಆಹಾರ ಮಾತ್ರ ಅಲ್ಲ, ಇನ್ನೊಂದು ವಾಕ್ಯ ಕೂಡ ಓದೋಣ. ಅದರಲ್ಲಿ ಎಬ್ರಿಯದಲ್ಲಿ 5ನೇ ಅಧ್ಯಾಯ 12-14 ತನಕ ಹೋದ್ರಿ. 5ನೇ ಅಧ್ಯಾಯ 12-13 ವಾಕ್ಯ ಮಾತ್ರ ಓದ್ರಿ. ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೇಕಾಗಿದ್ದರು ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲ ಪಾಠಗಳನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ. ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ಹಾಲು ಬೇಕಾದವನು ಕೂಸಿನಂತಿದ್ದು ನೀತಿ ವಾಕ್ಯದಲ್ಲಿ ಅನುಭವ ಇಲ್ಲದವನಾಗಿದ್ದಾನೆ. ನೋಡಿದ್ರೆ ನೀವು ಸಾಕು ಅಂತ ಹೇಳಿದ್ರೆ, ಹಂಗಾದ್ರೆ ಹಾಲು ಕುಡಿಯುವನು ಅಂತ ಹೇಳ್ತಾರೆ. ಹಾಲು ಕುಡಿಯುವನು ಇನ್ನ ನೀವು ನೀತಿಯ ವಾಕ್ಯದಲ್ಲಿ ಅನುಭವ ಇಲ್ಲ, ಕೂಸಾಗಿ ಏನಾಗ್ತೀಯ, ಇನ್ನ ಇದು ಅನುಭವ ಬೇಕು ಅಂತ ಹೇಳ್ತಾರೆ. ವಾಕ್ಯ ಓದ್ತೀರಾ, ಕೇಳ್ತೀರಾ ಅಲ್ವಾ, ಇನ್ನ ನೀವು ಬೆಳಿಬೇಕು ಸಹೋದರಿ. ಹಂಗಾದ್ರೆ ಏನರ್ಥ, ನೀವು ಬೈಬಲ್ ಕೂತ್ಕೊಂಡು ನೆಕ್ಸ್ಟ್ ಸ್ಟೇಜ್ ಅಲ್ಲಿ ನಾವು ಬೈಬಲ್ ಅನ್ನ ಓದ್ಬೇಕು. ಒಂದು ಸ್ಥಿತಿ ಏನ್ರಿ, ಎಲ್ಲವನ್ನು ಕೂತ್ಕೊಂಡು ಒಂದೊಂದಾಗಿ ಓದ್ಬೇಕು. ಓದಿ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ನೀನು ಓದಿ ಅರ್ಥ ಮಾಡ್ಕೊಡೋದು ಬೇರೆಯವ್ರು ಹೇಳಿದ್ರು ಕೂಡ ನಿನ್ನ ಕರ್ತವ್ಯ ನೀನು ತಿನ್ನೋದ್ರ ಮಾತ್ರವೇ ನಿನ್ನ ಕಾನ್ಸಂಟ್ರೇಷನ್ ಇರಬೇಕು. ಇವಾಗ ಹೆಂಗೆ ಆ ಹುಳ, ಹೆಂಗೆ ಆ ಕಂಬಳಿ ಹುಳ ಅದನ್ನ ತಿನ್ನೋದೇ ಅದಕ್ಕೆ ಒಂದು ಗತಿಯಾಗಿತ್ತು, ಅದೇ ತರ ನಮ್ಮ ವಾಕ್ಯ ನಾವು ಓದೋದ್ರಲ್ಲಿ ಟೈಮ್ ಸಿಕ್ಕುವಾಗೆಲ್ಲ ಓದ್ಬೇಕು. ಕೆಲಲೆಲ್ಲ ಯಾವಾಗಪ್ಪ ಟೈಮ್ ಸಿಗ್ತದೋ ಅದನ್ನ ಏನ್ ಮಾಡ್ಬೇಕ್ರಿ, ತಿನ್ನಕ್ಕೆ, ಶುದ್ಧವಾಗಿ ತಿನ್ನಕ್ಕೆ ನಾವು ತಿನ್ನಬೇಕು. ಅದನ್ನ ಬಿಟ್ಟು ನಾವು ಬೇರೆ ಕಾರ್ಯಗಳು ಮಾಡಕ್ ಹೋಗೋಕೆ ನಮ್ಗೆ ಬೇರೆ ಕೆಲಸ ಇಲ್ಲ ರೀ. ಇದೇ ನಮ್ ಕೆಲಸ. ಹಂಗಿರುವಾಗ ನಾವು ಏನ್ರಿ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು. ಕೇಳೋರೆಲ್ಲ ಆ ಕನಸುಗಳಲ್ಲಿ ಬಗ್ಗೆ ಅರ್ಥ ಮಾಡ್ಕೊಬೇಕು. ಇರುವ ಪ್ರವಾದನೆಗಳು, ಇರುವ ಆ ಛಾಯೆಗಳ ಬಗ್ಗೆ, ಆ ಸಾಮ್ಯಗಳ ಬಗ್ಗೆ, ಅಥವಾ ಇಲ್ವಾ ಆ ಒಂದು ಸಿಂಬಾಲಿಕ್ ಸ್ಟಡೀಸ್ ಅಂತ ಕೇಳಿದ್ರೆ ಒಳ್ಳೆ ಅಡಿಯಾಳ ಭಾಷೆಗಳಲ್ಲಿ ಇರುವ ವಿಷಯಗಳು, ಪ್ರಕಟಣೆ ಮತ್ತೆ ಡ್ಯಾನಿಯಲ್, ಇವೆಲ್ಲ ನಾವು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಹೆಂಗಿರ್ಬೇಕು ಅಂದ್ರೆ ಸಹೋದರರೇ, ನಾವು ಹೆಂಗ್ರಿ ಬಹಳ ಒಂದು ಬೆಳಿಬೇಕ ಒಂದು ಸ್ಥಿತಿಯಲ್ಲಿ ಬರಬೇಕು. ಇಲ್ಲಿಗೆ ಮೂರನೇ ಸ್ಥಿತಿ ಏನಂತ ಕೇಳಿದ್ರೆ ಪೂಪ ಅಂತ ಹೇಳಿದ್ರೆ ಗೂಡನ್ನ ಕಟ್ಟುವ ಒಂದು ವಿಷಯ. ಏನಪ್ಪ ಇದು ಗೂಡು ಕಟ್ಟುವ ವಿಷಯ ಅಂತ ಹೇಳಿದ್ರೆ ಸಹೋದರರೇ, ಬಹಳ ಮುಖ್ಯವಂತ ಇಲ್ಲಿಗೆ. ಏನು ನೆಕ್ಸ್ಟ್ ನೋಡ್ರಿ, ಈ ಗೂಡು ಕಟ್ಟುವ ವಿಷಯ. ಈ ಗೂಡು ಕಟ್ಟುವ ವಿಷಯ ಏನಪ್ಪಾ ಅಂತ ಕೇಳಿದ್ರೆ, ನೀನು ಏನೆಲ್ಲ ನೀನು ಓದಿದೆಯೋ ಅದು ಪ್ರಾಕ್ಟಿಕಲ್ ಆಗಿ ಇವಾಗ ಅದು ಕ್ರಿಯೆಗಳಲ್ಲಿ ತೋರಿಸುವ. ಏನ್ ಮಾಡ್ಬೇಕಂದ್ರೆ, ನೀನು ಏನು ತಿಂದಿದೆಯೋ ಅದನ್ನ ನಿನ್ನ ಮುಚ್ಚಿಕೊಳ್ಳಬೇಕು. ಅದನ್ನ ನಿನ್ನ ಒಂದು ಏನ್ರಿ ನಿನಗೆ ಪ್ರೊಟೆಕ್ಷನ್ ಆಗಿ ಇರಬೇಕು. ಹಿಂಗೆ ಏನೆಲ್ಲ ನೀನು ತಿಂದಿದೆಯೋ ಅದು ಆ ನೀತಿಯ ಕಾರ್ಯಗಳನ್ನು ನಡಿಬೇಕು ಅನ್ನುವ ವಿಷಯ ಅದನ್ನ ತೋರಿಸ್ತದೆ. ಅದಕ್ಕೆ ಇದು ಏನ್ರಿ, ಆ ನಾರೆ ಬಟ್ಟೆಯಲ್ಲಿ ಹೆಂಗೆ ಕ್ರಿಸ್ತನ ನಾರೆ ಬಟ್ಟೆ ನಮ್ಮನ್ನ ಸುತ್ತಕೊಂಡಿದ್ಯೋ ಅದೇ ತರ ಅವರ ನೀತಿಯಲ್ಲಿ ನಾವು ನಡಿಬೇಕು ಅಂತ ತೋರಿಸುವ ಒಂದು ಸ್ಥಿತಿಯನ್ನ ತೋರಿಸ್ತೀವಿ. ಅದು ಕೂಡ ವಾಕ್ಯ ಬೇಗ ಹೋದ್ರಿ. ಗಲಾತ್ಯ 2ನೇ ಅಧ್ಯಾಯ 20ನೇ ವಾಕ್ಯ. ಗಲಾತ್ಯ 2:20 ವಾಕ್ಯ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು
ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲನ ನಂಬಿಕೆಯಲ್ಲಿಯೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ನಾನು ದೇವರ ಕೃಪೆಯನ್ನು ನಿರರ್ಥಕ ಮಾಡುವುದಿಲ್ಲ. ನೋಡಿದ್ರ, ಹಂಗಾದ್ರೆ ನಾನು ಇನ್ನು ಮುಂದೆ ಯಾರೇ ಶಿಲುಬೆಯನ್ನ ತಗೊಂಡಿರುವ ಕ್ರಿಸ್ತ ಇನ್ನು ಮುಂದೆ ನನ್ನ ಜೀವ ನನ್ನಲ್ಲಿ ಇಲ್ಲ. ಯಾರ ಜೀವ ಇರುತ್ತೆ ಅಂತ ಕೇಳಿದ್ರೆ ಕ್ರಿಸ್ತನ ಜೀವವೇ ನನ್ನಲ್ಲಿ ಇರೋದು ಅಂತ ಒಂದು ಸ್ಥಿತಿಗೆ ನಾವು ಬರಬೇಕು ಸಹೋದರ ಸಹೋದರಿಯರೇ. ಇಲ್ಲಿ ನೋಡ್ರಿ, ಏನು ನಾವೆಲ್ಲ ಓದಿದೀವಿ, ನಾವೆಲ್ಲ ನಮಗೆಲ್ಲ ಅರ್ಥ ಆಯ್ತು ಅಂತ ಹೇಳುವಾಗ ನಾವು ಪ್ರಾಕ್ಟಿಕಲ್ ಆಗಿ ಇವಾಗ ನಾವು ಆ ಅರ್ಥ ಆಗಿರೋದನ್ನ ಕೇಳಿರೋದನ್ನ ಕ್ರಿಸ್ತನ ಸಾರೂಪ್ಯಕ್ಕೆ ನಾವು ಮಾರ್ಬೇಕ್ರಿ. ಇದೇ ನೀವು ಕಟ್ಟಿರುವ ಗೂಡು, ಇದೇ ಪ್ರಾಕ್ಟಿಕಲ್ ಲೈಫ್ ನಾವು ಕಟ್ಟಬೇಕು. ಇದು ಬಹಳ ಮುಖ್ಯ ಸಹೋದರ ಸಹೋದರಿಯರೇ. ಇದನ್ನ ನಾವು ಪ್ರೊಟೆಕ್ಟ್ ಮಾಡುತ್ತೆ. ಇನ್ನೊಂದು ವಾಕ್ಯ ಕೂಡ ಓದಿ, ಇನ್ನೊಂದು ವಾಕ್ಯ ಓದ್ರಿ. 6ನೇ ಅಧ್ಯಾಯ, ಗಲಾತ್ಯ 6ನೇ ಅಧ್ಯಾಯ 14ನೇ ವಾಕ್ಯ. ನನಗಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡ. ಆತನ ಮೂಲಕ ಲೋಕವು ಶಿಲುಬೆಗೆ ಹಾಕಿಸಿಕೊಂಡು ನನ್ನ ಪಾಲಿಗೆ ಸತ್ತಿತು. ನಾನು ಶಿಲುಬೆಗೆ ಹಾಕಿಸಿಕೊಂಡು ಲೋಕದ ಪಾಲಿಗೆ ಸತ್ತೆನು. ನೋಡಿ, ಸುನ್ನತಿ ಈ ಸ್ಥಿತಿ ರೀ. ಏನ್ ಸ್ಥಿತಿ ಅಂದ್ರೆ, ಹೆಂಗೆ ಇದನ್ನ ಸತ್ತೋಯ್ತೋ, ಹೆಂಗು ಸತ್ತುವ ಒಂದು ಸ್ಥಿತಿಯಲ್ಲಿ ನಿಂತಿದ್ಯೋ, ಅದೇ ತರ ನಾವು ಈ ಲೋಕದಲ್ಲಿ ಏನಾಗಿದೀವಿ ಅಂತ ಕೇಳಿದ್ರೆ ಸತ್ತ ಒಂದು ಸ್ಥಿತಿಯಲ್ಲಿ ನೀನು ಇರಬೇಕು. ಯಾರು ಏನಾದ್ರೂ ಹೇಳ್ಕೊಂಡು ಹೋಗ್ಲಿ, ಯಾಕಂದ್ರೆ ನಾನು ವಾಕ್ಯದ ಪ್ರಕಾರ ನಡೀತೀನಿ. ಆ ವಾಕ್ಯದ ಪ್ರಕಾರ ನಡೆಯುವಾಗ ನನ್ನ ಒಂದು ಭಾವನೆ ಹೆಂಗಿರ್ಬೇಕು ಅಂತ ಕೇಳಿದ್ರೆ ಸೈಲೆಂಟು. ಕ್ರಿಸ್ತನ ಹೆಂಗೆ ನಾವು ಬಾಯಿ ಮುಚ್ಚಿಕೊಂಡು ಕ್ರಿಸ್ತನ ಏನೆಲ್ಲ ಹೇಳಿದ್ರು ಕೂಡ ಕ್ರಿಸ್ತನ ಹೆಂಗಿದ್ರು ಅಂತ ಕೇಳಿದ್ರೆ ಹಂಗೆ ಅವ್ರ ಬಾಯಿ ಮುಚ್ಚಿಕೊಂಡು ಸೈಲೆಂಟ್ ಆಗಿದ್ದು ತನ್ನ ಒಂದು ಗುಣಲಕ್ಷಣಗಳಲ್ಲಿ ಹೆಂಗಿತ್ತು ಅದೇ ತರ ನಾವು ಕೂಡ ಹಿಂಗೆ ಇರ್ಬೇಕ್ರಿ. ನಾವು ಯಾವ ಸ್ಥಿತಿಯಲ್ಲಿ ಈಗ ಇದ್ದೀರಿ ಅಂತ ಹೇಳಿದ್ರೆ ಆ ಸತ್ತ ಒಂದು ಸ್ಥಿತಿಯಲ್ಲಿ ನಾವು ಇರಬೇಕು ಅಂತ ನಾವು ನೋಡ್ತೀವಿ. ಸರಿ, ಕಣಿಗೆ ಯಾವ್ದಪ್ಪ ಅಂತ ಕೇಳಿದ್ರೆ 4ನೇದು ಯಾವ್ದಪ್ಪ ಅಂತ ಕೇಳಿದ್ರೆ ಆ ಚಿಟ್ಟೆ ಏನಾಗುತ್ತೆ ಅಂತ, ಏನಪ್ಪ ಕಂಡೀಷನ್ ಇದು? ಚಿಟ್ಟೆ ಏನಾಯ್ತು ಅಂತ ಕೇಳಿದ್ರೆ ಅದು ಎಷ್ಟು ಒಂದು ದಿನದಲ್ಲಿ ಅದು ಸತ್ತು ಹೋಗಿರುವ ಒಂದು ಸ್ಥಿತಿಯಿಂದ ಮತ್ತೆ ಏನಾಗುತ್ತೆ ಅಂತ ಕೇಳಿದ್ರೆ ಉಸಿರಾಕಿ ಬರ್ತದೆ. ಅದು ಏನಕ್ಕೆ ಸೂಚನೆ ಆಗುತ್ತೆ ಅಂತ ಕೇಳಿದ್ರೆ ವಾಕ್ಯ ಓದ್ಬಿಟ್ಟು ಮುಗಿಸೋಣ. ಬರೋ ವಾರ ನಾವು ಇದನ್ನ ಹಂಗೆ ಕಂಟಿನ್ಯೂ ಮಾಡೋಣ. ವಾಕ್ಯ ಓದೋಣ. 2ನೇ ಕೊರಿಂಥ್ಯ 4ನೇ ಅಧ್ಯಾಯ 7ನೇ ವಾಕ್ಯ. ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಗಳಲ್ಲಿ ನಮಗುಂಟು. ನೋಡ್ರ, ಈ ನಿಕ್ಷೇಪ ಏನಂತ ಕೇಳಿದ್ರೆ ಮಣ್ಣಿನ ಕಟ್ಟಣೆಯಲ್ಲಿ ನಮ್ಗೆ ಏನಿದೆ ಅಂತ ಕೇಳಿದ್ರೆ ನಾವು ಇದೇ ತರ ನಾವು ಕೂಡ ಒಳಗಿದ್ದೀವಿ. ನೋಡಿ, ನಾವು ನೂತನ ಸೃಷ್ಟಿ ಎಲ್ಲಿದೆ ಅಂತ ಕೇಳಿದ್ರೆ ಒಂದು ಹಳೆ ಸೃಷ್ಟಿ ಒಳಗೆ ಏನಾಗುತ್ತೆ ಅಂತ ಕೇಳಿದ್ರೆ ನೂತನ ಸೃಷ್ಟಿ ಇದೆ. ಅದರಿಂದ ಹೊರಗಡೆ ಬರಬೇಕು. ಯಾವಾಗ ನಾವು ಈ ಒಂದು ಸಾವನ್ನ ಹೊಂದುತ್ತೀವೋ ಆವಾಗೆ. ಓದೋಣ 1ನೇ ಕೊರಿಂಥ್ಯ 15 42 43 ಓದಿ ಮುಗಿಸೋಣ. ಆಮೇಲೆ ನಾವು ಬರೋ ವಾರ ಕಂಟಿನ್ಯೂ ಮಾಡೋಣ. 1ನೇ ಕೊರಿಂಥ್ಯ 15ನೇ ಅಧ್ಯಾಯ 42 43. ಮೊದಲನೆಯ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬರೆದದೆ ಅಲ್ಲ. ಕಡೆ ಆದಾಮನು ಬದುಕಿಸುವ ಆತ್ಮನು. ಆತ್ಮಿಕವಾದದ್ದು ಮೊದಲನೆಯದಲ್ಲ, ಪ್ರಾಕೃತವಾದದ್ದು ಮೊದಲನೇದು, ಆಮೇಲೆ 1ನೇ ಆತ್ಮಿಕವಾದದ್ದು. ಕೊರಿಂಥ್ಯ 15 42 43. ಸತ್ತವರಿಗಾಗುವ ಪುನರುತ್ಥಾನವು ಅದೇ ಪ್ರಕಾರವಾಗಿರುವುದು. ದೇಹವು ಲಯ ವ್ಯವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ನಿರ್ಲಯ ವ್ಯವಸ್ಥೆಯಲ್ಲಿ ಎದ್ದು ಬರುವುದು. ಹೀನ ವ್ಯವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಮಹಿಮೆಯಲ್ಲಿ ಎದ್ದು ಬರುವುದು. ನಿರ್ಬಲ ವ್ಯವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಬಲ ವ್ಯವಸ್ಥೆಯಲ್ಲಿ ಎದ್ದು ಬರುವುದು. ಆಮೇಲೆ 44. ಪ್ರಾಕೃತಿಕ ದೇಹವಾಗಿ ಬಿತ್ತಲ್ಪಡುತ್ತದೆ, ಆತ್ಮಿಕ ದೇಹವಾಗಿ ಎದ್ದು ಬರುವುದು. ಪ್ರಾಕೃತಿಕ ದೇಹವಿರುವುದಾದ್ರೆ ಆತ್ಮಿಕ ದೇಹವೂ ಇರುವುದು. ನೋಡಿದ್ರೆ ಸಹೋದರ ಸಹೋದರಿ, ಹಂಗಿರುವಾಗ ಈ ಮಾಂಸದ ದೇಹವನ್ನು ಹೋಗಿ ದೇವರ ಒಂದು ಮಹಿಮೆಯಾಗಿ ಇರುವ ಒಂದು ದೇಹವನ್ನು ದೇವರು ನಮಗೆ ಕೊಡ್ತಾರೆ. ಅದು ಹೆಂಗಿದೆ ಅಂತ ಕೇಳಿದ್ರೆ ಇಲ್ಲಿ ಇದ್ದಂತ ದೇಹ ಅಲ್ಲ, ಅದು ಮಹಿಮೆ ಹೊಂದಿದಂತ ಏನ್ರಿ ಅಮೃತವನ್ನು ಪಡುವ ಒಂದು ದೇಹವನ್ನು ತಂದೆಯ ದೇವರು ನಮಗೆ ಕೊಡೋರಾಗಿದ್ದಾರೆ ಅಂತ ಅದನ್ನ ಹೊಂದ್ಕೊಂತೀವಿ ಅಂತ ಹೇಳ್ತಾರೆ. ಇನ್ನು ಮುಂದೆ ನಿನಗೇನಿಲ್ಲ ನೋಡ್ರಿ. ಅದರ ಒಂದು ತಿಂಡಿ ಏನಿತ್ತು ಅಂತ ಕೇಳಿದ್ರೆ ಮುಂಚೆ ಅದು ಎಲೆಯನ್ನ ತಿಂದಿತ್ತು. ಇವಾಗ ಏನು ಆ ಮಧುರವಾಗಿರುವ ಜೇನು. ಏನಕ್ಕೆ ಜೇನಪ್ಪ? ಜೇನು ಏನು ತಿನ್ನುತ್ತೆ? ಏನಕ್ಕೆ? ಅದನ್ನ ನಮಗೇನು ಸೂಚನೆ ಅಂತ ಹೇಳಿದ್ರೆ ಜೇನು ಯಾವತ್ತೂ ಹಾಳಾಗಲ್ಲ ರೀ.
ಅದಕ್ಕೆ ಹಾಲಾಗ್ದಿರ ಇರುವ ಇಮಾರ್ಟಲಿಟಿ ಅಂತ ಹೇಳಿದ್ರೆ ಅದು ಅಮೃತವಾಗಿರುವ, ಇನ್ನು ಮುಂದೆ ಅವ್ರ ಜೀವವೇ ಅಮೃತವಾಗಿರುತ್ತೆ ಅಂತ ಇದು ಸೂಚನೆ ಕೊಡುತ್ತೆ. ಇದು ಏನಾಗುತ್ತೆ ಅಂತ ಕೇಳಿದ್ರೆ ಸಹೋದರ ಸಹೋದರರೇ, ಇದೇ ನಮಗೆ ಆ ದೇವದರ್ಶನ ಗುಡಾರದಲ್ಲಿ ನಾವು ನೋಡಿದಂತ ಸ್ಥಳಗಳು ಅಲ್ವಾ. ನಾವು ಹೆಂಗೆ ಅದರಲ್ಲಿ ಉತ್ಪತ್ತಿ ಆಗ್ತಾ ಇದೀವಿ, ಹೆಂಗೆ ಡೆವಲಪ್ ಆಗ್ತಾ ಇದೀವಿ ಅಂತ ಕೇಳಿದ್ರೆ ಇದೇ ನಾವು ಮನೆ ಒಳಗೆ ನಡೀತಾ ಇರುವ ಜಾಗ. ಅದಕ್ಕೆ ಬೇರೆಯವರಿಗೆ ಒಳಗಡೆ ಏನ್ ನಡೀತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ, ಬೇರೆಯವ್ರಿಗೆ ಆದ್ರೆ ನಮಗ್ ಗೊತ್ತಾಗ್ತದೆ ಏನಂತ, ಇವೆಲ್ಲ ಏನೆಲ್ಲ ನಡೀತಾ ಇದೆ ಅಂತ. ಆದ್ರಿಂದ ಸಹೋದರ ಸಹೋದರಿಯರೇ, ಈ ದೇವದರ್ಶನ ಗುಡಾರದಲ್ಲಿ ನಾವು ಆ ಪವಿತ್ರ ಸ್ಥಳದಿಂದ ಮಹಾಪವಿತ್ರ ಸ್ಥಳದಿಂದ ಹೋಗ್ಬೇಕಾದ್ರೆ ಇಲ್ಲಿ ನೋಡ್ರಿ, ಇಲ್ಲೆಲ್ಲ ನಡೆಯುವ ವಿಷಯಗಳು ಈ ಒಂದು ಚಿಟ್ಟೆಯನ್ನ ಇಟ್ಟು ನಮಗೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಅದನ್ನ ಮನಸ್ಸಲ್ಲಿ ಇಟ್ಟುಕೊಳ್ರಿ. ಬರುವ ಇದರಲ್ಲಿ ವಾರದಲ್ಲಿ ಇನ್ನು ಕೂಡ ನಾವು ಅನೇಕ ವಿಷಯಗಳನ್ನ ಮಾತಾಡೋಣ. ತಂದೆ ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಬ್ರದರ್, ಥ್ಯಾಂಕ್ ಯು ಬ್ರದರ್.